ವೀಕ್ಷಕರೇ ನಮಸ್ಕಾರ. ನಾವು ಈಗ ಚಿಕ್ಕೋಡಿಯ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರಕ್ಕೆ ಬಂದಿದ್ದೇವೆ. ಯಾಕಂದರೆ ಮೌಂಟ್ ಅಬು ರಾಜಸ್ಥಾನದಿಂದ ಪ್ರಧಾನ ಕಚೇರಿಯ ರಾಜಸ್ಥಾನದಿಂದ ಮೌಂಟ್ ಅಬುದಿಂದ ನಮ್ಮೊಟ್ಟಿಗೆ ಇಲ್ಲಿ ಈ ಚಿಕ್ಕೋಡಿಗೆ ಬಂದಿದ್ದಾರೆ ಅಚ್ಯುತ್ ಭಾಯಿ. ನಿಮಗೆ ಹಾರ್ದಿಕ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕಾಶಿನಾಥ್ ಅನ್ನೋರಿಗೆ ಸ್ವಾಗತ, ಜೊತೆಗೆ ಶಾರದಾಕ್ ಅವರಿಗೆ ಹಾರ್ದಿಕ ಸ್ವಾಗತ. ಅಚ್ಯುತ್ ಭಾಯಿ ಹೇಳಬೇಕು, ನಾನು ನೋಡ್ತಾ ಇದ್ದೀನಿ ತಾವು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀರಿ. ಬಹುಶಃ ತಾವು ತಪ್ಪು ತಿಳ್ಕೊಬೇಡ್ರಿ, ಬ್ಯಾಂಕ್ ಮ್ಯಾನೇಜರ್ ಆದರೆ ಜಲ್ದಿ ಹೆಣ್ಣು ಕೊಡ್ತಾರೆ. ಈಗಿನ ಕಾಲದಲ್ಲಿ ಹೆಣ್ಣು ಶಾರ್ಟೇಜ್. ಬ್ಯಾಂಕ್ ಮ್ಯಾನೇಜರ್ 5 ಗಂಟೆಗೆ ಮನೆಗೆ ಬರ್ತಾರೆ, ಸಾಕಷ್ಟು ಪಗಾರ, ಕೇಂದ್ರ ಸರ್ಕಾರ ಸವಲತ್ತು ಇರ್ತವೆ, ಆರಾಮ್ ಸರಿ ಮದುವೆ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ. ಮತ್ತು ಮನೆಯವರು ಬಿಡುದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಆದ್ರೂ ಕೂಡಲೇ ಚಲೋ ಲಗ್ನ ಅವಾಗ. ಮತ್ತು ಅದು ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕದಲ್ಲಿ ಇದ್ದವ್ರ ಒಟ್ಟಿಗೆ ಮದುವೆ ಲಗೆ ಅಡ್ಜಸ್ಟ್ ಆಗ್ತದೆ. ಆದ್ರೆ ತಾವು ಮಾತ್ರ ಕುಮಾರಾಗಿ ಉಳಿಯಲು ಏನು ಕಾರಣ? ಅದರಲ್ಲಿ ಬಾಲಬ್ರಹ್ಮಚಾರಿಯಾಗಿ ಸರಿಯಾಗಿದೆ. ತಮ್ಮ ಪ್ರಶ್ನೆ ಸಮಂಜಸವಾಗಿದೆ ಹಾಗೂ ವರ್ತಮಾನ ಸಮಯಕ್ಕೆ ತಕ್ಕಂತೆ ಇದೆ. ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಶಕ್ತಿ ಇದೆ ಅನ್ನುವಂಥದ್ದು ನನಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಬಂದಾಗ, ಅದರ ಜ್ಞಾನವನ್ನು ಪಡ್ಕೊಂಡಾಗ ಸ್ಪಷ್ಟವಾಗಿ ಅರಿವಾಯಿತು. ಯಾವಾಗ ಅರಿವಾಯಿತು? ಇದು ನಾನು ಕಾರವಾರದಲ್ಲಿ ದೇವೇಕರ್ ಕಾಲೇಜ್ ಆಫ್ ಕಾಮರ್ಸಲ್ಲಿ PUCಯಲ್ಲಿ ಪ್ರಥಮ ದರ್ಜೆಯಲ್ಲಿ ನಾನು ಓದ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮ ಕಾಲೇಜಲ್ಲಿ ಇದರ ಬಗ್ಗೆ ಅನೇಕ ತಿಳಿದಿರುವಂಥ ವ್ಯಕ್ತಿಗಳು ಬರ್ತಿದ್ದರು. ಅವರು ಅಲ್ಲಿಯೂ ಕೂಡ ಸಂದರ್ಶನವನ್ನು ಮಾಡ್ಕೊಳ್ತಾ ಇದ್ದರು, ಜ್ಞಾನವನ್ನು ತಿಳ್ಕೊಳ್ತಾ ಇದ್ದರು. ಇದು ನನ್ನ ಅರಿವಿಗೆ ಬಂದಿರಲಿಲ್ಲ. ಅದು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಅಂತ ಒಬ್ಬರಿದ್ದರು. ಅವರು ಕೂಡ PWD ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು. ಅವರಿಗೂ ಈ ಜ್ಞಾನದ ಅರಿವು ಬಂದು ಅವರು ನನ್ನನ್ನು ಇದಕ್ಕೆ ಪರಿಚಯ ಮಾಡಿಕೊಟ್ರು. ಆಯಿತು. ಇನ್ನು ತಾವು ಮುಖ್ಯವಾಗಿ ಎಷ್ಟೋ ಮಂದಿ ಜನ ತಾವು ಆಧ್ಯಾತ್ಮಿಕ ಭಕ್ತಿ ಮಾರ್ಗದಲ್ಲಿ ಇದ್ದಿರ್ಬೋದು ಪೈಲ, ಅಥವಾ ಇದಕ್ಕೆಲ್ಲ ನೇರವಾಗಿ ಆಧ್ಯಾತ್ಮಿಕ ಬಂದಿರಬೇಕು. ಆದರೂ ಸಹಿತ ಈ BKಯನ್ನು ನೀವು ಆಯ್ಕೆ ಮಾಡಿಕೊಳ್ಳಲು, ಈ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಜ್ಞಾನವನ್ನೇ ಆ ಮಾರ್ಗದಲ್ಲಿನೇ ಬರಲು ಮುಖ್ಯ ಪ್ರೇರಣೆ ಏನು? ಇಲ್ಲ, ಮುಖ್ಯ ಪ್ರೇರಣೆ ಜ್ಞಾನದ ಘನತೆ ಮತ್ತು ಜ್ಞಾನದ ಮಹಾನತೆ. ನನಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಬರುವ ಪೂರ್ವದಲ್ಲಿ ಇದು ಈಶ್ವರೀಯ ವಿಶ್ವವಿದ್ಯಾಲಯ, ಇದು ಬ್ರಹ್ಮಕುಮಾರಿ ಆಶ್ರಮ ಅನ್ನುವಂಥ ಒಂದು ಪರಿಜ್ಞಾನವೇ ಇರಲಿಲ್ಲ. ನಾನು ಭಕ್ತಿ ಅಪಾರವಾಗಿ ಮಾಡಿದ್ದೆ. ನಮ್ಮ ಮನೆಯಲ್ಲಿ, ನಾ ಅಜ್ಜಿ ಮನೆಯಲ್ಲಿದ್ದೆ. ನಮ್ಮ ಅಜ್ಜಿ ನನಗೇ ಪೂಜೆ ಮಾಡಲಿಕ್ಕೆ ನಿಯುಕ್ತ ಮಾಡಿದರು. ನಾನು ಪೂಜೆ ಮಾಡಿದ್ರೇ ನಮ್ಮ ಮನೇಲಿ ಪೂಜೆ ನಡೀತಾ ಇತ್ತು. ಆ ಪೂಜೆ ಮಾಡುವುದರಲ್ಲಿ ಇಷ್ಟು ತಲ್ಲೀನತೆ ಕಾಣ್ತಾ ಇತ್ತು ನನಗಂದರೆ ನಾನು ಅಪಾರವಾದ ಖುಷಿ ಪಡಿತಾ ಇದ್ದೆ. ಅದರಲ್ಲೂ ಶಿವಲಿಂಗದ ಪೂಜೆ ಮಾಡುವುದಂತೂ ನನಗೆ ಬಹಳಷ್ಟು ಖುಷಿ ಕೊಡ್ತಾ ಇತ್ತು. ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ತಲ್ಲೀನನಾಗಿ ಶಿವಲಿಂಗವನ್ನೇ ದರ್ಶನ ಮಾಡ್ಕೊಳ್ತಾ ಇದ್ದೆ, ನೋಡ್ತಾ ಇದ್ದೆ. ಅದರಲ್ಲಿ ಏನೋ ಒಂದು ಆನಂದ ಪಡ್ತಾ ಇತ್ತು. ಅದು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಈ ರೀತಿಯ ವಿಚಾರ ನನ್ನ ಮನದಲ್ಲಿ ಬರಲೇ ಇಲ್ಲ. ಭಗವಂತನನ್ನು ಕೂಡ ನಾನು ಒಂದು ವಿಶ್ವವಿದ್ಯಾಲಯದಲ್ಲಿ ಅವನನ್ನು ಪಡ್ಕೊಳ್ತೇನೆ ಅನ್ನೋದು ಎಂದೂ ಯೋಚನೆ ಮಾಡಿರಲಿಲ್ಲ. ಯಾವಾಗ ನನಗೆ ಈ ಜ್ಞಾನದ ಒಂದು ಪರಿಜ್ಞಾನ, ಜ್ಞಾನ ಬೇರೆ ಪರಿಜ್ಞಾನ ಬೇರೆ. ಜ್ಞಾನ ಕೇಳ್ತೇವೆ, ಪರಿಜ್ಞಾನ ಅಂದರೆ ಒಳಗಡೆಗೆ ಅದನ್ನು ಅಂತರ್ಗತ ಮಾಡಿಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು, ಅದರ ಪರಿಚಯವನ್ನು ಸ್ಪಷ್ಟವಾಗಿ ಮಾಡಿಕೊಳ್ಳುವಂಥದ್ದು. ಅದರ ಅರಿವು ಬಂದಾಗ ಪರಮಾತ್ಮನ ಕರ್ತವ್ಯದ ಬಗ್ಗೆ ನನಗೆ ಅರಿವು ಬಂತು. ಅವನು ಯಾವ ಕರ್ತವ್ಯ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾನೆ, ಅವನು ಯಾವ ರೂಪದಲ್ಲಿದ್ದಾನೆ, ಅವನು ಯಾವ ರೀತಿಯಲ್ಲಿ ತನ್ನ ಜ್ಞಾನವನ್ನು ತನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾನೆ ಅನ್ನೋದು ಸಂಪೂರ್ಣ ನನಗೆ ಅರಿವು ಬಂದಾಗ ನನ್ನ ಒಲವು ಸಹಜವಾಗಿಯೇ ಈ ಒಂದು ಸಂಸಾರಿಕ ವಿಚಾರಗಳಿಂದ ಆಧ್ಯಾತ್ಮಿಕತೆಯ ಕಡೆಗೆ, ಅದರಲ್ಲೂ ಮಿಗಿಲಾಗಿ ಇದು ನನ್ನ 16ನೇ ವಯಸ್ಸಿನಲ್ಲಿ. ನಾನು 16ನೇ ವಯಸ್ಸಿನಲ್ಲಿದ್ದಾಗ ಇದು ಶುರುವಾಯಿತು. ಅದು 16ರಿಂದ 17ಕ್ಕೆ ನಾನು ಕಾಲಿಟ್ಟಾಗ ಇದು ನನ್ನ ಮನದಲ್ಲಿ ದಟ್ಟವಾಗಿ ಹೋಯಿತು. ಜೀವನದ ಒಂದು ಮಹತ್ತರ ನಿರ್ಧಾರವನ್ನು ತೆಗೆದುಕೊಂಡೆ. ನಾನು ಈಗ ನನ್ನ ಜೀವನವನ್ನು ಸಾರ್ವಜನಿಕರ, ಜನರ ಹಿತಾಸಕ್ತಿಗಾಗಿ, ಜನರ ಒಲವಿಗಾಗಿ, ಜನರ ಒಳಿತಿಗಾಗಿ ಇಡಬೇಕನ್ನೋದೊಂದು ದೃಢ ನಿರ್ಧಾರವನ್ನು ಆಗಲೇ ನಾನು ಮಾಡಿದ್ದೆ. ಆದರೂ ಸಹಿತ ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ದೃಢ ನಿರ್ಧಾರ, ಆವಾಗ ನಿಮ್ಮ ಸಹೋದ್ಯೋಗಿಗಳಾಗಲಿ ಮನೆಯವರಾಗಲಿ ಸ್ವಲ್ಪ ನಿಮಗೆ ಒತ್ತಾಯ ತಂದಿರಬೇಕಲ್ಲ?
ಪ್ರಪ್ರಥಮತಃ ಪ್ರಾಮಾಣಿಕವಾಗಿ ಹೇಳ್ರಿ. ಅಲ್ಲ, ಪ್ರಾಮಾಣಿಕವಾಗಿ ಪ್ರಪ್ರಥಮತಃ ಒತ್ತಾಯ ಯಾವ ರೀತಿಯಲ್ಲಿ ಬಂತಂದ್ರೆ, ನನ್ನ ಜೀವನದ ಕೆಲವು ಧಾರಣೆಗಳು ಈಗ ಪ್ರಚಲಿತ ಸಮಾಜದಲ್ಲಿ ಅದನ್ನು ಸಹಜವಾಗಿ ಒಪ್ಪಿಕೊಳ್ಳುವ ರೀತಿಯಲ್ಲಿ ಇರಲಿಲ್ಲ. ಯಾಕಂದರೆ ನಾನು ಆಹಾರದ ಶುದ್ಧತೆಯನ್ನು ಪ್ರಾರಂಭ ಮಾಡಿದಾಗ ಮನೆಯಲ್ಲಿದ್ದೆ ನಾನು, ಆವಾಗ ಅದರ ಬಗ್ಗೆ ಏನು ವಿರೋಧ ಬರಲಿಲ್ಲ. ಯಾವಾಗ ನಾನು ಉದ್ಯೋಗಕ್ಕೆ ಬಂದಾಗ ಅಲ್ಲೆಲ್ಲ ಚಹಾ ಕುಡಿಯುವಂಥ ಪದ್ಧತಿ, ಹೋಟೆಲಿಗೆ ಹೋಗುವಂಥ ಪದ್ಧತಿ ಇದೆಲ್ಲ ಇರ್ತಿತ್ತು. ಅದರಲ್ಲಿ ಜಾಸ್ತಿ ಮೀನು ತಿನ್ನು ಪದ್ಧತಿ ಅದು ಇದೆ. ನಮ್ಮ ಕರಾವಳಿ ಕಾರವಾರ ಪ್ರದೇಶದಲ್ಲಿ ಅಂದ್ರೆ ಮೀನು, ಅದು ಸಮುದ್ರದ ತರಕಾರಿ ಅಂತಾನೆ ಕರಿತೀವಿ ನಾವು ಇಲ್ಲಿಂದ ಅದನ್ನ. ಹೋಗ್ತಾರೆ ಮೀನು ತಿನ್ನಲಿಕ್ಕೆ. ಹೌದೌದು. ಅಂಥದ್ದಿದ್ದರೂ ಕೂಡ ಅದೆಲ್ಲವನ್ನ ಪರಿತ್ಯಾಗ ಮಾಡಿ ನಿಲ್ಲುವ ಆ ಅಪಾರ ಶಕ್ತಿಯನ್ನ ಪರಮಾತ್ಮ ನನಗೆ ಕರುಣಿಸಿದ್ದ. ಅದರ ಮೇಲೆ ತಿನ್ನುವ ಆಸಕ್ತಿಯೇ ಹೊರಟೋಗಿತ್ತು ನನಗೆ. ಮೀನು ಬೇಡ. ಹೌದು, ಏನು ಬೇಡ ಅಂತ ಹೋಗಿತ್ತು. ಯಾವಾಗ ನಾನು ಸಹೋದ್ಯೋಗಿಗಳ ಜೊತೆಯಲ್ಲಿ ಬ್ಯಾಂಕಿನಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿದ್ದೆ, ಆಗ ಅಲ್ಲಿಂದಲೂ ವಿರೋಧ ಬರಲಿಲ್ಲ, ಒಂಥರ ಪರಿಹಾಸ್ಯ ಬಂದಂಗಾಯ್ತು. ಪರಿಹಾಸ್ಯ ಬಂದಂಗಾಯ್ತು. ಯಾಕಂದ್ರೆ ತರುಣ ವಯಸ್ಸು ಅಲ್ವಾ, ಕೈಯಲ್ಲಿ ಹಣ ಸಿಗ್ತಾ ಇತ್ತು, ನಾವೇನ್ ಬೇಕಾದ್ರೂ ಮಾಡ್ಬೋದಿತ್ತು. ಲಗ್ನ ಯಾಕಾಗಿಲ್ಲ, ಅದು ಬರ್ತಿತ್ತು, ಸಿನಿಮಾಕ್ಕೂ ನೋಡ್ಬೋದಿತ್ತು. ಹೀಗೆಲ್ಲ ಒಂದು ಪ್ರಲೋಭನೆಗಳು ಬೇಕಾದಷ್ಟು ಬರ್ತಾ ಇತ್ತು. ಆದರೆ ಒಳಗೆ ಒಂದು ದೃಢ ನಿಶ್ಚಯ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಅವನು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಅವನು ನನಗೆ ದಾರಿ ತೋರಿಸ್ತಾ ಇದ್ದಾನೆ, ಅವನು ನನಗೆ ಇನ್ನಿತರ ಅನೇಕ ಆತ್ಮಗಳ ಸೇವೆ ಮಾಡೋದಕ್ಕೋಸ್ಕರ ಪ್ರೇರೇಪಿಸ್ತಾ ಇದ್ದಾನೆ. ಅವನ ಕರ್ತವ್ಯದ ಕಡೆಗೆ, ಅವನ ಸೇವೆಯ ಕಡೆಗೆ ನಾನು ಪರಮ ಆದ್ಯತೆಯನ್ನು ಕೊಡಬೇಕೆ ಹೊರತು ನನ್ನ ಇದು ಸಣ್ಣ ಪುಟ್ಟ ಕೆಲಸಗಳಿಗೆ ಮಹತ್ವವನ್ನು ನಾನೇಕೆ ಕೊಡಬೇಕು ಅಂದಾಗ ಇತರ ಜನರು ಎಷ್ಟೇ ಪರಿಹಾಸ್ಯ ಮಾಡಿದರೂ ಕೂಡ ಅದು ನನಗೆ ಒಳಗಡೆಯಿಂದ ಏನು ಮಾಡಿಲ್ಲ, ಪ್ರಚೋದನೆ ಮಾಡಲಿಲ್ಲ. ಆದರೂ ಒಟ್ಟಾರೆ ತಾವು ತೊಂದರೆಯನ್ನು ಒಳಗಿಂದೊಳಗೆ ತೊಂದರೆ ಇಲ್ಲ, ತೊಂದರೆ ಹೊರ ರೂಪದಲ್ಲಿ ಕಂಡರೂ ಒಳ ರೂಪದಲ್ಲಿ ತೊಂದರೆ ಆಗಿರಲಿಲ್ಲ. ಅದು ನನ್ನನ್ನು ನಾನೇ ಪರೀಕ್ಷೆ ಮಾಡಿಕೊಳ್ತಾ ಇದ್ದೆ. ನನ್ನಲ್ಲಿ ಈ ಒಂದು ಅನೇಕ ಎಡವಟ್ಟಾಗಲಿ ಅಥವಾ ಒಂಥರ ನನ್ನನ್ನು ಪರಿಹಾಸ್ಯ ಮಾಡುವುದನ್ನು ಎಷ್ಟರ ಮಟ್ಟಿಗೆ ನಾನು ತಡೆ ಹಿಡಿದಬಲ್ಲೆ, ಆ ಶಕ್ತಿಯನ್ನು ನಾನು ಆಗಾಗ ಪರೀಕ್ಷೆ ಮಾಡಿಕೊಳ್ತಾ ಇದ್ದೆ. ನಿಧಾನವಾಗಿ ನನ್ನ ಆಂತರಿಕ ಸ್ಥೈರ್ಯವನ್ನು ಗಟ್ಟಿ ಮಾಡ್ಕೊಳ್ತಾ ಹೋದೆ. ಕೊನೆಗೊಂದು ಸಮಯ ಬಂತು, ಯಾರು ಏನೇ ಹೇಳಿದರೂ ಕೂಡ ಅದು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ನೌಕರಿ ಮಾಡ್ತಾ ಇದ್ರಿ? ಹೌದು, ನೌಕರಿ ಮಾಡ್ತಾ ಇದ್ದೆ. ಉತ್ತಮ ಒಂದು ಪೊಸಿಷನ್ಗೂ ಬಂದಿದ್ದೆ. ನಾನು ಬ್ಯಾಂಕ್ ಮ್ಯಾನೇಜರ್ ಕೂಡ ಆದೆ. ಆವಾಗಲೂ ಕೂಡ ನನ್ನಲ್ಲಿ ಪರೀಕ್ಷೆ ತಾವು ಹೇಳಿದಾಗ ಬಂದಿತ್ತು. ಯಾಕಂದರೆ ಗ್ರಾಹಕರು ಬರ್ತಾರೆ ಬ್ಯಾಂಕಿನಲ್ಲಿ, ಏನಪ್ಪ ಅಂದರೆ ಯಾರಾದರೂ ಉತ್ತಮ ಗ್ರಾಹಕರು, ಒಳ್ಳೆ ಗ್ರಾಹಕರು ಅಥವಾ ಒಂಥರ ವ್ಯಾಲ್ಯೂಡ್ ಕಸ್ಟಮರ್ ಅಂತೀವಲ್ಲ, ಅವರೆಲ್ಲ ಶ್ರೀಮಂತರೇ ಜಾಸ್ತಿ. ಹೌದೌದೌದು. ಅಂಥವ್ರು ಬಂದಾಗ ಅವರಿಗೆ ನಾವೇನಾದರೂ ಚಹಾ ಕುಡಿಸಬೇಕು, ಇದೆಲ್ಲ ಪದ್ಧತಿ ಇರ್ತದೆ. ನಾನು ಕುಡಿಸ್ತಾ ಇದ್ದೆ, ಎಲ್ಲರಿಗೂ ಅವ್ರಿಗೆ ಮಾತ್ರ ಕುಡಿಸ್ತಾ ಇದ್ದೆ. ಒಂದ್ಸಲ ಏನಾಗಿತ್ತು, ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಬಂದಿದ್ರು. ಅವರು ಬಂದಾಗ ಅವರಿಗೆ ಹೋಟೆಲಿಗೆ ಊಟ ಕರ್ಕೊಂಡು ಹೋಗಬೇಕಾಗಿತ್ತು. ಕರ್ಕೊಂಡೋದೆ ನಾನು. ಕರ್ಕೊಂಡೋಗಿ ಅವ್ರಿಗೆ ಊಟ ಮಾಡಿಸ್ತೇ, ನಾನೇ ಅದರ ದುಡ್ಡನ್ನು ಕೊಟ್ಟೆ. 5 ಸ್ಟಾರ್ ಹೋಟೆಲ್ ಅಂತ ಇರ್ತದೆ ಅವಾಗೆಲ್ಲ, ದೊಡ್ಡ ಹಣ, ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಅಷ್ಟೆಲ್ಲ ಹಣ ಕೊಟ್ಟು ಅವ್ರ ಜೊತೆಗೆ ಕೂತು ಅವರಿಗೆ ಮಾತ್ರ ಊಟ ಮಾಡಿಸಿ ಕರ್ಕೊಂಡು ಬಂದೆ. ಆ ಊಟದ ಮಧ್ಯದಲ್ಲಿ ನನಗೆ ಅವರಿಗೆ ಈಶ್ವರನ ಈ ಜ್ಞಾನವನ್ನು ಹೇಳುವಂಥ ಒಂದು ಸದವಕಾಶ ಸಿಕ್ತು. ಅವರು ನನ್ನ ಪರಿಹಾಸ್ಯ ಮಾಡಲಿಲ್ಲ. ನೀವು ಯಾಕೆ ಊಟ ಮಾಡಲಿಲ್ಲ ಅಂತ ಕೇಳಿದರು. ನಾನು ಅವ್ರಿಗೆ ಹೇಳಿದ ಮೇಲೆ, ಆಯ್ತಪ್ಪ, ನಿನ್ನ ಧಾರಣೆ ಭಾಳ ಶ್ರೇಷ್ಠವಾಗಿದೆ, ನಾನು ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಬಹಳ ಒಳ್ಳೆಯದು ಈ ಜ್ಞಾನ ಅಂತ ನನಗೆ ಬಹಳ ಇದು ಮಾಡಿದರು. ಅವರು ಶಬಾಸ್ ಕೊಟ್ಟರು. ತಾವು ಕೂತರು, ಜ್ಞಾನದ ಚರ್ಚಾ ಇದನ್ನು ಮಾಡ್ಕೊಳ್ತಾ ಊಟ ಮಾಡಿದರು. ಮತ್ತು ನನ್ನ ಮೇಲಿನ ಗೌರವ ಜಾಸ್ತಿ ಆಯಿತು ಅವರಿಗೆ. ಯಾವಾಗ ನಾನೆಲ್ಲ ಮೀಟಿಂಗಿಗಂತ ಮದ್ರಾಸಿಗೆ ಹೋಗ್ತಾ ಇದ್ದೆ, ಅವಾಗ ಇವಾಗ ಚೆನ್ನೈ ಅಂತ ಹೇಳ್ತೇವಲ್ಲ, ಆ ಚೆನ್ನೈಗೆ ಹೋದಾಗ ನನಗಾಗಿ ಸಪರೇಟಾಗಿ ಹಣ್ಣು ಹಂಪಲುಗಳ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಶಾಕಾಹಾರಿದ ಬಗ್ಗೆ ತಮ್ಮ ಗಾಡಿಯ ಡ್ರೈವರ್ಗೆ ಹೇಳಿ, ನೋಡಿ ಅಚ್ಚುತಣ್ಣವರು ಬೇರೆ ಕಡೆಗೆಲ್ಲೂ ತಿನ್ನೋದಿಲ್ಲ, ಕೂಡಲೇ ಹೋಗಿ ಅವರಿಗೆ ಹಣ್ಣು ತೊಗೊಂಬಂದು ಏರ್ಪಾಡು ಮಾಡು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಮೀಟಿಂಗ್ಗೆ ಬಂದಂತ ಎಲ್ಲ ಇತರ ಮ್ಯಾನೇಜರ್ಗಳು ನಿಮಗೆ ಸಹಕಾರ ಸಿಕ್ತು, ತುಂಬ ಸಹಕಾರ ಸಿಕ್ತು, ಗೌರವ ಜಾಸ್ತಿ ಆಯಿತು. ನನ್ನ ಬಗ್ಗೆ ಇಡೀ ಬ್ಯಾಂಕಿನ ಹೆಡ್ ಆಫೀಸ್ ತನಕ ಇವರು ಬ್ರಹ್ಮಕುಮಾರನಾಗಿದ್ದಾನೆ, ಹೊರಗಡೆಗೆ ಏನು ತಿನ್ನೋದಿಲ್ಲ, ಇವನು ಎಲ್ಲೂ ಹೊರಗಡೆಗೆ ಏನು ತಗೊಳ್ಳೋದಿಲ್ಲ, ಇವನು ಬ್ರಹ್ಮಚಾರಿಯಾಗಿದ್ದಾನೆ, ಇವನು ಪ್ರಾಮಾಣಿಕನಾಗಿದ್ದಾನೆ. ಇದು ಎಲ್ಲರೂ ನೀವು ಹೇಳಿದ್ರಲ್ಲ, ರೆಸ್ಪೆಕ್ಟ್ ಹೆಚ್ಚಾಗ್ತದೆ. ಅವರು ಊಟ ಮಾಡುವಾಗ ಹೇಳಿದ್ರು, ಇದು ಜ್ಞಾನ ಭಾಳ ಒಳ್ಳೆಯದಿದೆ, ಎಲ್ಲರೂ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಸಂಖ್ಯೆ ಯಾಕೆ ಜಾಸ್ತಿ ಬೆಳೆಯೋದಿಲ್ಲ? ಧಾರಣೆ ಪ್ರಶ್ನೆ ಬರುತ್ತೆ. ಎಲ್ಲಿ ಧಾರಣೆ ಇಲ್ಲ, ಈಗ ನೋಡಿ ಎಲ್ಲಾದರೂ ರಾಮಾಯಣ ಓದ್ತಾ ಇದ್ದಾರೆ, ಪ್ರವಚನ ಮಾಡ್ತಾ ಇದ್ದಾರೆ, ತುಂಬ ಜನ ಸೇರ್ತಾರೆ. ಆದರೆ ಎಲ್ಲಿ ಧಾರಣೆ ವಿಚಾರ ಬರುತ್ತಲ್ಲ, ಅದು ಧಾರಣೆ ಮನುಷ್ಯನನ್ನು ಹಿಂತೆಗೆ ಕರ್ಕೊಂಡ್ಬರುತ್ತೆ. ನಾಳೆ ಮಾಡಿದ್ರೆ ಆಯಿತು, ಮತ್ತೆ ಮಾಡಿದ್ರೆ ಆಯಿತು, ನಮ್ಮ ಕಡೆ ಮಾಡೋಕ್ಕಾಗಲ್ಲ, ಈ ರೀತಿಯ ಮನೋಭಾವಗಳು ಸೃಷ್ಟಿಯಾಗ್ತವೆ. ಏನು ಕಠಿಣ ಅಂತ ಅನಿಸುತ್ತಿರಬಹುದು? ಇಲ್ಲ,
ಕಠಿಣ ಯಾಕಂದರೆ ಹಳೆಯ ಅಭ್ಯಾಸಗಳಿಗೆ ನಾವೇನಾಗ್ಬಿಟ್ಟಿದ್ವಿ, ಒಲಿದು ಬಿಟ್ಟಿದ್ದೀವಿ, ಅದು ಒಳಗೆ ತುಂಬ್ಕೊಂಡ್ಬಿಟ್ಟು ಎಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅದನ್ನು ಬಿಟ್ಟು ಹೊಸದ ಅಭ್ಯಾಸ ಮಾಡಬೇಕಂದ್ರೆ ಮನುಷ್ಯನಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಳೆಯ ಅಭ್ಯಾಸಗಳನ್ನು ಅಡಿಕ್ಟದಿಂದ ಹೊರಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಜ್ಞಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಜೀವನದ ಲಕ್ಷ್ಯವನ್ನು ನಿರ್ಧಾರ ಮಾಡಿಕೊಳ್ಬೇಕು, ನಿರ್ಧಾರ ಮಾಡಿದ ಲಕ್ಷ್ಯದ ಮೇಲೆ ನಡೆಯುವ ಒಂದು ದೃಢತೆ ಬೇಕು. ಯಾವಾಗ ಈ ದೃಢ ಸಂಪನ್ನವಾಗಿ ಹೊರಗೆ ಬರುತ್ತಲ್ಲ, ಆವಾಗ ಯಾವುದೇ ಎಡರು ತೊಡರುಗಳು, ಕಷ್ಟಗಳು ಅಥವಾ ಅವರಿಗೆ ವಿರೋಧಗಳು ಯಾವುದೂ ಕೂಡ ಅವರನ್ನು ನಿಲ್ಲಿಸಲಿಕ್ಕೆ. ಆದರೆ ಈಗಿನ ಕಾಲದಲ್ಲಿ ದೃಢತೆ ಕಮ್ಮಿ ಆಗಿದೆ, ಸಂಶಯ ಜಾಸ್ತಿ ಆಗಿದೆ ಅಂತ ತಮಗೆ ಅನಿಸ್ತಿರ್ಬೇಕಲ್ಲ? ಇದೆ. ಮೆಜಾರಿಟಿ ಆಫ್ ದ ಪೀಪಲ್, ಮೆಜಾರಿಟಿಯಲ್ಲಿ ಯಾಕೆ ಇದೆಯಪ್ಪ ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣ ಜ್ಞಾನ ಇಲ್ಲ. ಸಂಶಯ ಯಾವಾಗ ಬರುತ್ತೆ? ಎಲ್ಲಿ ಜ್ಞಾನದ ಕೊರತೆ ಇರ್ತದೆ ಹಾಗೂ ವಿಶ್ವಾಸದ ಕೊರತೆ ಇರ್ತದೆ. ಇದೆರಡೂ ನಮ್ಮಲ್ಲಿ ತುಂಬಿಕೊಂಡಿದ್ದಾಗ ಯಾವ ಸಂಶಯವೂ ದಾರಿ ಮಾಡ್ಲಿಕ್ಕೆ ಕೊಡೋದಿಲ್ಲ. ಅದು ಈಜಿ ಮಾರ್ಗ ಬೇಕಾಗಿದೆ ಜನರಿಗೆ. ಈಜಿ ಮಾರ್ಗ ಏನಪ್ಪ ಅಂತ ಹೇಳಿದ್ರೆ, ಈಗ ನಮಗೆ ರೆಡಿಮೇಡ್ ಕಲ್ಚರ್ ಆಗಿಬಿಟ್ಟಿದೆ. ಅಡುಗೆ ಮಾಡಲಿಕ್ಕೆ ಯಾರಿಗೂ ಕಷ್ಟ ಇದು, ಯಾರಿಗೂ ಅಡುಗೆ ಮಾಡೋದಿಲ್ಲ. ಈಗ ಒಂದು ಹೊಸ ಪದ್ಧತಿ ಬಂದಿದೆ, ಯಾರಿಗಾದ್ರೂ ಆನ್ಲೈನಲ್ಲಿ ಡೆಲಿವರಿ ಕೊಡೋದು, ಮನೆಗೆ ಊಟ ತರಿಸೋದು. ಅಥವಾ ಅಲ್ಲಿ ಬೆಂಗಳೂರಿನಲ್ಲಿ ಹೋಟೆಲ್ ಇತ್ತು, ನೀವು 100 ಜನ ಬಂದರೆ ನೀವು ಆರ್ಡರ್ ಕೊಟ್ಬಿಟ್ರೆ ಅವರೊಂದು 10 kg ಅನ್ನ, ಒಂದು 20 ಲೀಟ್ರ್ ಸಾರು ಕಳಿಸ್ಕೊಡ್ತಾರೆ. ಆ ಪದ್ಧತಿ ಶುರು ಆಗಿಬಿಟ್ಟಿದೆ. ಯಾರಿಗೂ ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು ಬೇಡವಾಗಿದೆ. ಈಗಿನ ಸಮಾಜ, ಈಗ ನಮ್ಮಲ್ಲಿ ಬಂದಿರುವಂಥ ಈ ಮೊಬೈಲ್ ಪದ್ಧತಿ, ಟಿ ವಿ ಪದ್ಧತಿ ಎಷ್ಟು ಒಗ್ಗಿ ಹೋಗಿದೆಪ್ಪ ಅಂತ ಹೇಳಿದ್ರೆ, ನಿಮಗೆ 2-3 ವರ್ಷಗಳಿಂದ ಬರೆದಿರುವಂಥ ನಿಮ್ಮ ನೆಂಟರಾಗಲಿ ಮಿತ್ರರಾಗಲಿ ಮನೆಗೆ ಬಂದಾಗ ಅವ್ರು ಯಾಕಾದರೂ ಬಂದ್ರಪ್ಪ ಅಂತ ಅನಿಸ್ಬಿಡುತ್ತೆ ನಿಮಗೆ. ಯಾಕಂದರೆ ಅವ್ರು ಕರೀತೀರಿ, ನೀವು ಒಳಗೆ ಕರೀತೀರಿ, ಬನ್ನಿರಿ, ಯಾವಾಗ ಬಂದಿರಿ ಅಂತ ಹೇಳ್ತೀರಿ, ಕುತ್ಕೊಳ್ಳಿ ಅಂತ ಹೇಳ್ತೀರಿ. ಮತ್ತೆ ಮೊಬೈಲ್ ನೋಡ್ತಾ ಕುತ್ಕೊಂಡು ಊಟ ಕೊಡುವಂಥ ಪದ್ಧತಿ ಬಂದಿದೆ, ಮೊಬೈಲ್ ನೋಡ್ತಾ ಕುತ್ಕೊಂಡ್ಬಿಡ್ತೀರಿ. ಸೊ ಬಂದಂಥವನಿಗೆ ಎಂಥ ಒಂದು ಮುಜುಗರ ಆಗುತ್ತಪ್ಪ ಅಂತ ಹೇಳಿದ್ರೆ, ನಾನು ಯಾಕಾದರೂ ಬಂದಪ್ಪ ಇಲ್ಲಿ, ಅಂತಹ ಕಲ್ಚರು ಜಾಸ್ತಿ ಬೆಳೀತಾ ಇದೆ. ಆದರೆ ಸರ್, ಇಲ್ಲಿ ಒಂದು ಮಾತು ಬರ್ತದೆ, BKಯಲ್ಲಿ ಹೆಚ್ಚು ಗಂಡಸರು ಇರಲಿ, ಹೆಣ್ಮಕ್ಳಿರಲಿ, ಈ ಎಲ್ಲ ಕಡೆ ಸಂತರ ಹೊರಗೆ ಭಕ್ತಿ ಮಾರ್ಗದಲ್ಲಿ ಸಂತರ ಅಡುಗೆಯನ್ನು ಬೇರೆಯವರು ಮಾಡ್ತಾರೆ. ಆದರೆ ತಮ್ಮ BKಯಲ್ಲಿ ತಾವೇ ಅಡುಗೆ ಮಾಡಬೇಕಂತ ಪದ್ಧತಿ. ಇದರಿಂದ ಏನು ಲಾಭ? ಬಹಳ ಲಾಭ ಇದೆ. ಯಾವ ಲಾಭವನ್ನು ಸಮಾಜ ಕಂಡುಕೊಂಡಿಲ್ಲ, ಆ ಲಾಭವನ್ನು ಬ್ರಹ್ಮಕುಮಾರ ಕುಮಾರಿಯರು ಕಂಡುಕೊಂಡಿದ್ದಾರೆ. ಅನ್ನದಂತೆ ಮನಸ್ಸು ಅಂತ ಹೇಳ್ತಾರೆ. ಇಲ್ಲಿ ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಇದರ ಪ್ರಯೋಗವನ್ನು ಕೂಡ ತಿನ್ನುವ ಆಹಾರದ ಮೇಲೆ, ಬೆಳೆಸುವ ಸಸ್ಯಗಳ ಮೇಲೆ, ಬೆಳೆಸುವ ಹಣ್ಣು ಹಂಪಲುಗಳ ಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. ನಾನು ಕಣ್ಣಾರೆ ನೋಡಿದ್ದೇನೆ. ಇಲ್ಲೇ ಸಮೀಪದಲ್ಲಿ ಐನಾಪುರ ಅಂತ ಒಂದು ಊರಿನಲ್ಲಿ ಒಬ್ಬರು ಒಕ್ಕಲಿಗರಿದ್ದಾರೆ. ಅವ್ರ ಹೆಸರು ಲಕ್ಷ್ಮಣ್ ಪಾಟೀಲ್ ಅಂತ. ಅವರು ತೋಟವನ್ನು ನೋಡುವಂಥ ಪರಮ ಸೌಭಾಗ್ಯ ನನಗೆ ಬಂತು. ಅಲ್ಲಿ ಹೋಗಿ ನೋಡಿದ, ಪ್ರತ್ಯಕ್ಷ ದರ್ಶಿಯಾಗಿ ನಾನು ನೋಡಿದ್ದೇನೆ. ಎಲ್ಲ ಗಿಡಗಳನ್ನು ಮಕ್ಕಳ ಹಾಗೆ ಬೆಳೆಸಿದ್ದಾರೆ, ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ. ಎಲ್ಲ ಹಣ್ಣು ಅಲ್ಲಿ ಒಂದು ಕನಿಷ್ಠ ಒಂದು 15-20 ಜಾತಿಯ ಹಣ್ಣುಗಳಿದ್ದಾವೆ, ತರಕಾರಿಗಳಿದ್ದಾವೆ. ಮತ್ತು ಎಷ್ಟು ಚೆನ್ನಾಗಿ ಬೆಳೆಸಿದಾರಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಯಾವ ರಸಾಯನವನ್ನು ಉಪಯೋಗಿಸುವ ಅಥವಾ ಯಾವುದೇ ಒಂದು ಕೆಮಿಕಲ್ಸನ್ನು ಉಪಯೋಗಿಸುವಂಥ ಅವಶ್ಯಕತೆಯೇ ಬಿದ್ದಿಲ್ಲ ಅವರಿಗೆ. ಕೇವಲ ಪ್ರಕೃತಿ ದತ್ತವಾಗಿ ದೊರೆತಿರುವಂತಹ ಅನೇಕ ಕಸಕಡ್ಡಿಗಳನ್ನೇ ಅವರೇನು ಮಾಡಿದರು, ಗೊಬ್ಬರವಾಗಿ ಉಪಯೋಗಿಸಿದರು. ಹಸುಗಳಿಂದ ಬರುವಂಥ ಸೆಗಣಿಗಳನ್ನು ಗೊಬ್ಬರವಾಗಿ ಉಪಯೋಗಿಸಿದರು, ಗೋಮೂತ್ರವನ್ನು ಗೊಬ್ಬರವಾಗಿ ಉಪಯೋಗಿಸಿದರು. ಇದೆಲ್ಲದರಿಂದ ಎಷ್ಟು ಪ್ರಫುಲ್ಲಿತವಾಗಿ ಗಿಡಗಳು ಬೆಳೀತಾ ಇದ್ದಾವೆ ಅಂತ ಹೇಳಿದ್ರೆ, ನಾವು ಗಿಡಗಳ ಜೊತೆಗೆ ಮಾತಾಡೋದು ಬೇಕಾದ್ರೆ. ಆದರೂ ಸಾವಯವ ಕೃಷಿ ಇನ್ನೂ ಎಲ್ಲೋ ನೀವು ಹೇಳಿದಿಲ್ಲ, ಐನಾಪುರದಲ್ಲಿ ಎಷ್ಟು, ಎಲ್ಲೋ ತಾಲೂಕಿಗೆ ಒಂದು, ಅದು ಸಹಿತ ಜಾಸ್ತಿ ಪ್ರಮಾಣದಲ್ಲಿ ಸ್ಪೀಡ್ ಇಲ್ಲ. ಯಾಕಂದರೆ ಈ ಸಸ್ಯವನ್ನು ಬೆಳೆಸುವ ಅಥವಾ ಈ ಒಂದು ಒಕ್ಕಲಿಗತನ ಮಾಡುವಂತಹ ಒಕ್ಕಲಿಗರಲ್ಲಿ ಲೋಭಿಕ ಮನೋಭಾವ ಬೆಳೀತಾ ಇದೆ. ಆಲಸ್ಯತನ ಹೆಚ್ಚಿಗೆ ಹಣ ಸಂಪಾದನೆ ಮಾಡಬೇಕು, ಮತ್ತು ಹಾರ್ಡ್ ವರ್ಕ್ ಕಡಿಮೆ ಆಗಿದೆ. ಯಾರಿಗೂ ಕಷ್ಟಪಟ್ಟು ಹಣ ಸಂಪಾದನೆ ಬೇಕಾಗಿಲ್ಲ, ಕುಳಿತಲ್ಲೇ ಅವರಿಗೆ ಹಣ ಬೇಕಾಗಿದೆ. ಕೆಲವೇ ಒಂದು ಪ್ರಯತ್ನದಲ್ಲಿ ಅಪಾರ ಹಣ ಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಒಂದು ಮನೋಭಾವ, ಲೋಭದ ಮನೋಭಾವ, ಗಳಿಕೆಯ ಮನೋಭಾವ ಅವರ ಮನುಷ್ಯತ್ವದ ಕೆಲವು ಗುಣಗಳನ್ನು ಕಡಿಮೆ ಮಾಡ್ತಾ ಇದೆ. ಹಾಗಾಗಿ ಕೆಲವು ಇದು ಒಂದು ಜಾಗದ ಇಳುವರಿಯಲ್ಲಿ ಅತಿ ಹೆಚ್ಚಿನ ಒಂದು ಬೆಳೆಗಳನ್ನು ಉತ್ಪಾದನೆ ಮಾಡಬೇಕೆಂದು ಈ ರೀತಿಯ ಒಂದು ರಸಾಯನದ ಪದಾರ್ಥಗಳನ್ನು, ಕೆಮಿಕಲ್ಸ್ ಯಾವುದೆಲ್ಲ ಮನುಷ್ಯನ ಜೀವನಕ್ಕೆ ವಿಷಕಾರಿಯಾಗಿದೆ,
ಈಗ ನಾವೆಲ್ಲ ಕಾಣುತ್ತಿರುವಂಥ ಅನೇಕ ರೋಗಗಳು, ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್ ರೋಗ ಅನ್ನೋದಕ್ಕೆ ಬಹುಮುಖ್ಯ ಕಾರಣ ನಾವು ಆಹಾರದ ಮೂಲಕ ಸೇವಿಸುವಂತಹ ಇಂಥ ವಿಷ ಪದಾರ್ಥಗಳು. ಇದು ಕಡಿಮೆ ಆದ ಹೊರತು ಸಮಾಜದಲ್ಲಿ ಏಳಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಕಂಡುಕೊಂಡಿದ್ದೇವೆ, ಕುಮಾರಿ ಆಶ್ರಮದಲ್ಲಿ ಕಂಡುಕೊಂಡಿದ್ದೇವೆ. ನಮ್ಮಲ್ಲಿ ಇದರ ಬಗ್ಗೆನೇ, ಇದರ ಏಳಿಗೆಗಾಗಿಯೇ ಒಂದು ವಿಭಾಗವನ್ನು ತೆಗೆದಿದ್ದೇವೆ. ಅದಕ್ಕೆ ಗ್ರಾಮಾಭಿವೃದ್ಧಿ ವಿಭಾಗ ಅಂದರೆ ರೂರಲ್ ಡೆವಲಪ್ಮೆಂಟ್ ವಿಂಗ್ ಅಂತ ಕರಿತೀವಿ. ಅಲ್ಲಿ ಅನೇಕ ರೀತಿಯ ಸಂಶೋಧನೆಗಳು ನಡೆದಿದ್ದಾವೆ. ಅನೇಕ ರೈತರು ಬಂದಿದ್ದಾರೆ, ಸಾವಿರಾರು ರೈತರು ಮೌಂಟ್ ಆಬು ಬಂದು ಇದರ ಬಗ್ಗೆ ಪ್ರಶಿಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ನುರಿತಂತಹ ಅನೇಕ ನಮ್ಮಲ್ಲಿ ಶಿಕ್ಷಕ ವರ್ಗದವರಿದ್ದಾರೆ. ಇವರೆಲ್ಲ ಗ್ರಾಮಗಳಿಗೆಲ್ಲ ಹೋಗಿ ಇಂತಹ ರಸಾಯನದ ಯೂಸನ್ನು, ಉಪಯೋಗವನ್ನು ಕಡಿಮೆ ಮಾಡಿ ರಿಸಲ್ಟ್ ಎಷ್ಟಿದೆ? ರಿಸಲ್ಟು ಅಪಾರವಾಗಿದೆ. ಇದಕ್ಕೆ ಯಾವ ರಾಜ್ಯದಲ್ಲಿ ಹೆಚ್ಚು ಕಾಣಿಸ್ತದೆ? ಇದು ಇಲ್ಲಿ ನಾವು ಕರ್ನಾಟಕದಲ್ಲಿ ನೋಡಿದಂಗೆ ಹೆಚ್ಚಿನದಾಗಿ ನಡೀತಿರೋದು ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಕೊಲ್ಲಾಪುರ ಭಾಗದಲ್ಲಿ. ಇದನ್ನ ಅಲ್ಲಿರುವಂತಹ ರೈತರು ತಮ್ಮಷ್ಟಕ್ಕೆ ವಾಲಂಟರಿಯಾಗಿ ಅವರೇ ತಮ್ಮಷ್ಟಕ್ಕೆ ತಾವೇ ಇದನ್ನು ತಮ್ಮ ಜೀವನದಲ್ಲಿ ತಮ್ಮ ಒಂದು ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಇದರ ಒಂದು ಫಲಿತಾಂಶವನ್ನು ಕಂಡು ಹಿಡಿದಿದ್ದಾರೆ ಅವರು. ಹಾಗಾಗಿ ಅವರು ಇನ್ನೂ ಬೇರೆಯವರಿಗೂ ಕೂಡ ಇದರ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇರ್ತಾರೆ. ಈಗೆಲ್ಲ ನೀವು ಇದು ಅತಿ ಸತ್ಯವಾಗಿ ಹೇಳಿದಿರಿ, ನಿಜವಾಗಿ ದುಷ್ಪರಿಣಾಮ. ಆದರೂ ಸಹಿತ ಇವತ್ತಿನ ಮನುಷ್ಯ ನಾನು ಹುಟ್ಟಿ ಬಂದಿರುವುದೇ ಹಣ ಗಳಿಸೋದಕ್ಕಾಗಿ, ಇನ್ನು ರಾಜಕಾರಣಿಗಳ ಕಡೆಗೆ ನಾವು ಹೋದಾಗ ನಾವು ಇರೋದೇ ಅಧಿಕಾರ ಹಿಡಿಯೋದಕ್ಕಾಗಿ ಅಂತ ಇಂಥ ಒಂದು ಮಾರ್ಗ ಜಾಸ್ತಿ ಬೆಳೀತಾ ಇದೆಯಲ್ಲ, ಎಲ್ಲಿ ಎಡವಟ್ಟಾಗ್ತಾ ಇದೆ? ಇದು ಬಹಳ ನಾನು ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸಬೇಕು, ಕೋಟ್ಯಾಧೀಶನಾಗಬೇಕು, ಇದು ಒಂದೇ ಇದು ಪೃಥ್ವಿ ನೌಕರಸ್ಥರಲ್ಲೂ ಅದೇ, ಇದು ರಾಜಕಾರಣಿಗಳಲ್ಲೂ ಇದೆ. ಇದಕ್ಕೇನು ಎಲ್ಲಿ ಎಡವಟ್ಟಾಗ್ತದೆ? ಬಹಳ ಒಂದು ದುರಂತಕರ ವಿಚಾರ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಧನದ ಗಳಿಕೆಯ ಕಡೆಗೆ ಮನುಷ್ಯನ ಗಮನ ಎಷ್ಟು ಹೋಗ್ತಾ ಇದೆಯಲ್ಲ, ಅಷ್ಟು ಅವನ ಆಂತರಿಕ ಮನೋಸ್ಥೈರ್ಯ, ಧಾರಣೆ ಮತ್ತು ಅದರಲ್ಲೂ ಬಹುಮುಖ್ಯವಾಗಿ ಚರಿತ್ರೆಯ ಅಧಪತನವಾಗುತ್ತೆ. ಇಂದಿನ ಕಾಲದಲ್ಲಿ ಸರಿಯಾದ ಮಾರ್ಗದಲ್ಲಿ ಹಣ ಗಳಿಕೆ ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಮತ್ತೊಂದು ಮಾತು ಹೇಳ್ತಾರೆ, ನಮ್ಮ ಒಂದು ಮೊನ್ನೆ ಒಬ್ಬರು ಸರ್ವೆ ಮಾಡಿದ್ದಾರೆ ಒಂದು ಪುಣಾದಲ್ಲಿ, ಭ್ರಷ್ಟಾಚಾರ ರಹಿತವಾಗಿ ಕಟ್ಟಿದಂಥ ಮನೆಗಳು ಎಷ್ಟಿವೆ. ನಾನು ಓದಿನಿ ಭಾಳ ಒಂದು 10 ವರ್ಷದಿಂದ ಒಂದು ಪತ್ರಿಕೆಯಲ್ಲಿ, ಒಂದು ಮನೆ ಒಂದು ಓಣಿ ನೋಡ್ಕೋತ ಹೋಗೋದು, ಇದು ಭ್ರಷ್ಟಾಚಾರ ರಹಿತ ಮನೆ, ಶುದ್ಧ ಮನೆ, ಸತ್ಕರ್ಮದಿಂದ ಕಟ್ಟಿದ ಮನೆ. ನಮಗೆ ಕಾಣ್ತಾನೆ ಇಲ್ಲ. 99% 99 ಖಂಡಿತವಾಗಿ. ತಾವೇನು ಹೇಳ್ತೀರಿ? ಅದೇ ಹೇಳೋದಾದ್ರೆ, ಯಾಕಂದ್ರೆ ಮನೆನೇ ಕಾಣ್ತಾ ಇಲ್ಲ. ಕಾರಣ ಏನಂದ್ರೆ ಮನ ಇಲ್ಲಲ್ಲ. ಎಲ್ಲಿ ಮನ ಇದೆಯೋ ಅಲ್ಲಿ ಮನೆ ಫಲಭರಿತವಾಗಿರುತ್ತೆ, ಹಿತಕರವಾಗಿರುತ್ತೆ, ಸುಖಕರವಾಗಿರುತ್ತೆ. ನಾವು ಮನೆ ಕಟ್ತೀವಿ, ಯಾರು ಕಟ್ಟುವುದಿಲ್ಲ? ಹಣದಿಂದ ಮನೆ ಕಟ್ತೀವಿ, ಸಿಮೆಂಟಿನಿಂದ ಮನೆ ಕಟ್ತೀವಿ, ಅನೇಕ ಹಣ ಕರ್ಮದ ದುಷ್ಕರ್ಮದಿಂದ ಎರಡೂ ಬರುತ್ತೆ. ಒಂದು ಕಟ್ಟಿದಂತಹ ಕಟ್ಟಿದಂಥ ವ್ಯಕ್ತಿಯ ಮನಸ್ಸು ಶುದ್ಧವಾಗಿಲ್ಲ, ಎರಡನೇದು ಮನೆ ಕಟ್ಟಲಿಕ್ಕೆ ಉಪಯೋಗಿಸಿದ ಧನವೂ ಶುದ್ಧವಾಗಿಲ್ಲ. ಎರಡೂ ಅಶುದ್ಧಿಗಳು ಸೇರಿದಾಗ ಒಂದು ಶುದ್ಧವಾದ ಒಂದು ಮನೆ ಅಥವಾ ಸುಖಕರವಾಗಿ ಇರುವಂಥ ಮನೆ ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಎರಡು ಬರುತ್ತೆ, ಒಂದು ಕಟ್ಟಡ, ಒಂದು ಮನೆ. ಕಟ್ಟಡ ನಾವು ಒಂದು ಸಿಮೆಂಟಿನಿಂದ, ಇಟ್ಟಂಗಿಗಳಿಂದ ಕಟ್ತೀವಿ, ಆದರೆ ಮನೆ ಮನದಿಂದ ಕಟ್ಟಲ್ಪಡುತ್ತೆ, ಮನೆ ಆಂತರಿಕ ಸುಖದಿಂದ ಕಟ್ಟಲ್ಪಡುತ್ತೆ, ಮನೆ ಪ್ರೀತಿ ವಿಶ್ವಾಸದಿಂದ ಕಟ್ಟಲ್ಪಡುತ್ತೆ. ಅಲ್ಲ, ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ಬಿಲ್ಡ್ ಎ ಹೌಸ್ ಬಟ್ ನಾಟ್ ಎ ಹೋಮ್ ಅಂತ. ಮನೆ ಕಟ್ತಾರೆ ಅಂದರೆ ಕಟ್ಟಡ ಕಟ್ತಾರೆ, ಆದರೆ ಮನೆ ಕಟ್ಟೋದಿಲ್ಲ. ಯಾಕಂದರೆ ಅಂತಹ ಮನಸ್ಸು ಜನರಲ್ಲಿಲ್ಲ. ಇವತ್ತು ಎಷ್ಟೇ ಚೆನ್ನಾಗಿರುವಂತಹ ಮನೆ ಕಟ್ಟಿ ಹೊರಗಡೆಗೆ ಪಾಶ್ ಆಗಿ ಕಾಣ್ತಿರ್ಬೋದು, ಆದರೆ ಒಳಗೆ ವಾಸ ಮಾಡುವಂಥ ವ್ಯಕ್ತಿಗಳಲ್ಲಿ ಏನಿಲ್ಲ, ಸುಖ ಇಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಹೆದರಿಕೆ. ರಾತ್ರಿ 12 ಗಂಟೆಗೆ ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ಅವ್ರಿಗೆ ಹೆದರಿಕೆ ಶುರುವಾಗ್ಬಿಡುತ್ತೆ, ಯಾರೋ ಕಳ್ಳ ಬಂದಪ್ಪ. ಇಂಥ ಮನಸ್ಸು ಯಾಕೆ ಬರಬೇಕು ಅಲ್ವಾ? ಅಂದರೆ ಒಳಗಡೆಗೆ ಆಲ್ರೆಡಿ ಆ ಹೆದರಿಕೆ ತುಂಬ್ಕೊಂಡ್ಬಿಟ್ಟಿದೆ. ಏನಾದರೂ ಘಟನೆಗಳು ನಡೆದಾಗ ಹೆದರಿಕೆ ಹೊರಗೆ ಬಂದುಬಿಡುತ್ತೆ ಅವನಿಗೆ. ಆ ಹೆದರಿಕೆ ಅನ್ನುವಂಥದ್ದು, ಆ ಭಯ ಅನ್ನುವಂಥದ್ದು ರಾತ್ರಿ ಸುಖಕರವಾದ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಆ ಮನೆಯ ಸುಖವನ್ನು ಅವನು ಅನುಭೂತಿ ಮಾಡೋದಿಲ್ಲ. ಇನ್ನು ಸರ್, ಇನ್ನು ಸ್ವಲ್ಪ ಬೇರೆ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಜನರಲ್ಲಿ ಸಿಟ್ಟು ಜಾಸ್ತಿ ಕಾಣ್ತದೆ, ಅಹಂಕಾರ ಜಾಸ್ತಿ ಕಾಣ್ತದೆ. ಯಾವ ಕಾರಣಕ್ಕಾಗಿ? ಈಗೀಗ ಎಷ್ಟು ದಿವಸ ಬಂದು ಮೊದಲು 50 ವರ್ಷದಿಂದ ಇಲ್ಲಾಗಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಟ್ಟು ಜಾಸ್ತಿ, ಅಹಂಕಾರ ಜಾಸ್ತಿ. ಎರಡಕ್ಕೂ ಮುಖ್ಯ ಕಾರಣ ಅಂದರೆ ನಮ್ಮಲ್ಲಿ ಇನ್ನೊಬ್ಬರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಮನೋಭಾವನೆ ಬೆಳೆದಿಲ್ಲ. ಇನ್ನೊಬ್ಬ ವ್ಯಕ್ತಿ ಹೇಗಿದ್ದಾನೆ, ಅವರಿಗೆ ಸಲ್ಲಬೇಕಾದ ಗೌರವವನ್ನು ನಾನು ಕೊಡಬೇಕಾ ಅಥವಾ ಅವನಿಗೊಂದು ಯೋಗ್ಯತೆಯನ್ನು ಕೊಡಬೇಕಾ, ನಾನು ಅವನನ್ನು ಸ್ವೀಕಾರ ಮಾಡಬೇಕಾ, ಈ ಮನೋಭಾವನೆ ಕಡಿಮೆ ಆಗ್ತಾ ಇದೆ.
ಎಲ್ಲಿಯ ತನಕ ನಾವು ಇನ್ನೊಬ್ಬರನ್ನ ಸಮಗೌರವದಿಂದ ನಮ್ಮ ಜೊತೆಗೆ ಸ್ವೀಕಾರ ಮಾಡೋದಿಲ್ವೋ ಅಲ್ಲಿಯ ತನಕ ನಮ್ಮಲ್ಲಿ ಅವರ ಬಗ್ಗೆ ಗೌರವ ಬರೋದಿಲ್ಲ. ಯಾವಾಗ ಇನ್ನೊಬ್ಬರಿಗೆ ನಾವು ಕೊಡುವ ಗೌರವ ಕಡಿಮೆ ಆಗುತ್ತಲ್ಲ, ಆಗ ಈ ಸಿಟ್ಟು, ಕೋಪ, ಪರಿತಾಪ, ಅಸಹನೆ ಇದೆಲ್ಲ ಜಾಸ್ತಿ ಆಗ್ತಾ ಸಿಟ್ಟು ಹೋಗಬೇಕಾದ್ರೆ ಏನು ಮಾಡಬೇಕು? ಸಿಟ್ಟು ಕಡಿಮೆ ಆಗಬೇಕಾದ್ರೆ ಏನು? ಸಿಟ್ಟು ಕಡಿಮೆ ಮಾಡಲಿಕ್ಕೆ ಅವನಲ್ಲಿ ಅಸ್ತ್ರ ಇದೆ. ಸಿಟ್ಟು ನಮ್ಮ ಗುಣ ಅಲ್ಲ, ಸಿಟ್ಟು ನಾವು ಕೊಂಡದ್ದಲ್ಲ, ಸಿಟ್ಟು ನಮಗಾಗಿ ಪರಮಾತ್ಮನು ಕೊಟ್ಟದ್ದಲ್ಲ. ಸಿಟ್ಟು ನಮ್ಮ ಒಳಗಿರುವಂಥ ಕೆಲವು ಆಧ್ಯಾತ್ಮಿಕ ಬಲಗಳ ಕಡಿಮೆತನದಿಂದ. ಕೆಲವು ಮಂದಿ ಹೇಳ್ತಾರೆ ಜೀನ್ಸ್ದಲ್ಲಿನೇ ಸಿಟ್ಟಿದ್ದು, ಅವ್ರ ಅಪ್ಪನೂ ಸಿಟ್ಟು, ಅಜ್ಜನೂ ಸಿಟ್ಟು, ಅವ್ರಲ್ಲಿ ಜೀನ್ಸಲ್ಲಿ ಬಂದಿದೆ ಅಂತ ಒಂದು ಸ್ವಲ್ಪ ಮಾತನ್ನ ಅದು ಹೇಳ್ತಾರೆ. ಅದು ಹೇಳೋದು ಕರೆಕ್ಟ್ ಆಗಿದೆ. ಯಾಕೆಂದರೆ ನಾವು ಮನದಲ್ಲಿ ಯಾವ ವಿಚಾರಗಳನ್ನು ಮಾಡ್ತೇವೆ ಆ ವಿಚಾರಗಳ ಹೆಚ್ಚಿನ ಒಂದು ಪರಿಣಾಮ ನಮ್ಮ ದೇಹದ ಮೇಲಾಗುತ್ತೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ನರಗಳ ಮೇಲಾಗುತ್ತೆ, ಅದಕ್ಕಿಂತಲೂ ಜಾಸ್ತಿಯಾಗಿ ನಮ್ಮ ಒಳಗೆ ಸುತ್ತಾಡುತ್ತಿರುವಂತಹ ರಕ್ತದ ಮೇಲಾಗುತ್ತೆ. ಅದೇ ರಕ್ತದಿಂದ ಹುಟ್ಟಿದ ಮಗುವಿಗೂ ಅದೇ ಬರುತ್ತೆ. ಯಾಕೆಂದರೆ ಉಪಾಯ ಏನು ಸಿಟ್ಟು ಕಡಿಮೆ ಆಗಲಿಕ್ಕೆ? ಸಿಟ್ಟು ಕಡಿಮೆ ಮಾಡಲಿಕ್ಕೆ ಕೇವಲ ಇಷ್ಟೇ ಉಪಾಯ, ಮನಸ್ಸನ್ನು ಶಾಂತ ಮಾಡುವಂತಹ ಸುವಿಚಾರಗಳನ್ನು ನಾವು ರಚನೆ ಮಾಡಬೇಕು. ಯಾವ ಸುವಿಚಾರ? ಸುವಿಚಾರ ಯಾವುದಂದರೆ ಯಾವುದು ನಮಗೆ ಹಿತವಾಗುತ್ತೆ, ಯಾವುದು ಇತರರಿಗೂ ಒಳ್ಳೆಯದನ್ನು ಮಾಡುತ್ತೆ, ಯಾವ ವಿಚಾರದಲ್ಲಿ ಯಾವುದೇ ಒಂದು ಇನ್ನೊಬ್ಬರಿಗೆ ದುಃಖ ಕೊಡುವಂತಹ ಒಂದು ವಿಚಾರಗಳಿಲ್ಲ, ಇನ್ನೊಬ್ಬರಿಗೆ ಸುಖವನ್ನು ಕೊಡುವಂಥ ವಿಚಾರ, ಇನ್ನೊಬ್ಬರಿಗೆ ಕಲ್ಯಾಣವನ್ನು ಮಾಡುವಂಥ ವಿಚಾರ, ಇನ್ನೊಬ್ಬರಿಗೆ ಒಳಿತನ್ನು ಮಾಡುವಂಥ ವಿಚಾರ. ಎಷ್ಟು ಸೃಷ್ಟಿ ಮಾಡ್ತೀವಲ್ಲ ಅಷ್ಟು ಅದು ನಮಗೆ ಒಳಿತನ್ನು ಕೊಡುತ್ತೆ. ಇನ್ನೊಬ್ಬರ ಹಿತಕ್ಕಾಗಿ ಚಿಂತನೆ ಮಾಡುವ ವ್ಯಕ್ತಿಗೆ ಎಂದೂ ಕ್ರೋಧ ಬರುವುದಿಲ್ಲ. ಕ್ರೋಧ ಯಾವಾಗ ಬರುತ್ತಪ್ಪ ಅಂದರೆ ಸ್ವಾರ್ಥದ ಮನೋಭಾವ ಇದ್ದಾಗ, ಅಥವಾ ನನ್ನ ಅಹಂಕಾರದ ಪ್ರಕಾರ ಇನ್ನೊಬ್ಬ ವ್ಯಕ್ತಿ ವರ್ತಿಸಬೇಕು ಅನ್ನುವಂಥ ನನ್ನ ಅಭಿಲಾಷೆ ಇದ್ದಾಗ ಆಗ ಕ್ರೋಧ ಬರುತ್ತೆ. ಇನ್ನು ಮನಸ್ಸು ಮತ್ತು ಬುದ್ಧಿಗೆ ಬರ್ತೇನೆ. ಮನಸ್ಸು ಮತ್ತು ಬುದ್ಧಿಯಲ್ಲಿ ಒಂದಕ್ಕೊಂದು ತಾಳ ಮೇಳ ಇಲ್ಲ ಅಂತ ಒಂದು ಚರ್ಚೆ ಕೇಳಿಸಿ ಬರ್ತದಲ್ಲ, ಬಂದಿದೆ ಈಗ. ಇವತ್ತು ಈ ಯುಗ ಅಥವಾ ಈಗಿನ ಕಾಲ ಒಂದು ಕ್ಲೇಶದ ಕಾಲವಾಗಲು, ಒಂದು ಜಗಳದ ಕಾಲವಾಗಲು ಕಾರಣ ಏನಪ್ಪ ಅಂದರೆ ಮನದ ವಿಚಾರವೇ ಬೇರೆ, ಬುದ್ಧಿಯ ಒಂದು ಪರಿಗ್ರಹಣ ಮಾಡುವಂಥ ಒಂದು ಕರ್ತವ್ಯವೇ ಬೇರೆ ಆಗಿಬಿಟ್ಟಿದೆ. ನಮ್ಮ ಬುದ್ಧಿಯಲ್ಲಿ ಇವತ್ತೇನಾಗಿದೆ, ಅನೇಕ ವ್ಯಕ್ತಿಗಳ ಒಂದು ಕೆಟ್ಟ ಕೆಟ್ಟ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡಿಟ್ಕೊಂಡಿದ್ದೀವಿ. ನಮ್ಮ ಮನದಲ್ಲಿ ಒಳ್ಳೆಯ ವಿಚಾರವನ್ನು ಮಾಡಲಿಕ್ಕೆ ಹೋದರೆ ಅದರ ಅಭ್ಯಾಸವೇ ಇಲ್ಲ. ನೀವು ಹೇಳಿದ್ರಲ್ಲ, ಬೈದದ್ದನ್ನು ಮಾತ್ರ ನೆನಪಿಡ್ತೀವಿ. ಹೌದು, ಯಾಕಂದರೆ ಬುದ್ಧಿಯ ಗಮನ ಎಲ್ಲಿ ಹೋಗುತ್ತಲ್ಲ ಅದು ತನ್ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡುತ್ತೆ. ವೇರ್ ದ ಅಟೆನ್ಷನ್ ಫ್ಲೋಸ್, ವೇರ್ ದ ಅಟೆನ್ಷನ್ ಗೋಸ್ ದ ಎನರ್ಜಿ ಫ್ಲೋಸ್ ಅಂತ ಹೇಳ್ತಾರೆ. ಇದಕ್ಕೆ ಉಪಾಯ ಏನು? ಉಪಾಯ ಏನಂತ ಹೇಳಿದ್ರೆ, ನಮ್ಮ ಬುದ್ಧಿಯಲ್ಲಿ ಇತರರ ಬಗ್ಗೆ ಸದಾ ಒಳ್ಳೆಯ ವಿಚಾರವನ್ನು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ರೈಟ್, ಹೀ ಈಸ್ ರೈಟ್ ಅಂತ. ಯಾಕಂದರೆ ಇಷ್ಟ ತಿಳ್ಕೊಳ್ಳಿ, ಈ ಜೀವನ ಒಂದು ವಿಶ್ವ ನಾಟಕ ಅಂತ ತಿಳ್ಕೊಳ್ಳಿ. ನಾವೆಲ್ಲ ಪಾತ್ರಧಾರಿಗಳು. ಪ್ರತಿಯೊಬ್ಬನಿಗೂ ತನ್ನದೇ ಆದ ಪಾತ್ರವನ್ನು ಮಾಡುವ ಸಂಪೂರ್ಣ ಅಧಿಕಾರ ಇದೆ. ನನಗೆ ಇನ್ನೊಬ್ಬರ ಪಾತ್ರದಲ್ಲಿ ಹೋಗಿ ಅವನು ಹೀಗೆ ಪಾತ್ರ ಮಾಡಬೇಕಂತ ಡಿಕ್ಟೇಟ್ ಮಾಡುವಂಥ ಅಧಿಕಾರ ನನಗಿಲ್ಲ. ಮಾಡಿದರೆ ನೀವು ಡಿಕ್ಟೇಟ್ ಮಾಡಿದ್ರೂ ಆ ಪಾತ್ರ ಚೇಂಜ್ ಆಗಬಹುದಾ? ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದರೆ ಅವನು ತನ್ನ ಸ್ಕ್ರಿಪ್ಟ್ ಪ್ರಕಾರ ಪಾತ್ರ ಮಾಡ್ತಾನೆ. ಸ್ಕ್ರಿಪ್ಟ್ ಅಂದರೆ ಸಂಸ್ಕಾರ. ಯಾವ ಸಂಸ್ಕಾರವನ್ನು ಅವನು ಪಡ್ಕೊಂಡು ಬರೆದವರು ಯಾರು? ಅವನೇ, ಸ್ವತಃ ಅವನೇ ಬರೆದಿದ್ದ. ಭಗವಂತ ಎಂದೂ ಬರೆಯೋದಿಲ್ಲ. ನಾವು ಮಾಡಿದ ಕರ್ಮದ ಸ್ಕ್ರಿಪ್ಟ್ ಅನ್ನ ಭಗವಂತ ಬರೆದಿಲ್ಲ. ಗಾಡ್ ಇಸ್ ದ ಮಾಸ್ಟರ್ ಆಫ್ ಡ್ರಾಮಾ ಅಂತಾರೆ. ಅಲ್ಲ, ಮಾಸ್ಟರ್ ಆಫ್ ಡ್ರಾಮಾ ಅಂದ್ರೆ ಅದರ ಪರಿಜ್ಞಾನ ಪರಮಾತ್ಮನಿಗಿದೆ. ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ಅದರ ಹಿಂದೆ ಏನಾಗಿದ್ರಿ, ಕರ್ಮವನ್ನು ಯಾಕೆ ಮಾಡಿದ್ರಿ, ಕರ್ಮದ ಒಂದು ಗುಹ್ಯ ರಹಸ್ಯದ ಅರಿವು ಕೇವಲ ಪರಮಾತ್ಮನಿಗಿದೆ. ಯಾಕೆ ನಾವು ಕರ್ಮ ಮಾಡಿದ್ವಿ, ಮರ್ತೋದ್ವಿ, ಕರ್ಮದ ಫಲದ ಅನುಭವದಲ್ಲಿ ಬಂದ್ವಿ, ಕರ್ಮದ ಫಲವನ್ನು ಈಗಲೂ ನಾವು ಅದನ್ನು ಅಂದರೆ ಸ್ಕ್ರಿಪ್ಟ್ ಬರೆದವರು ಯಾರು? ನಾವೇ. ನಮ್ಮ ಜೀವನದ ಸ್ಕ್ರಿಪ್ಟನ್ನು ನಾವೇ ಬರೆದಿದ್ದೀವಿ. ಇದನ್ನು ನಾವೇ ಸರಿ ಮಾಡಿಕೊಳ್ಬೇಕು. ಆದರೆ ಸರಿ ಮಾಡಿಕೊಳ್ಳುವ ಮಾರ್ಗವನ್ನು ಪರಮಾತ್ಮ ಕಾಣಿಸ್ತಾ ಇದ್ದಾನೆ. ಸರಿ ಮಾಡಿಕೊಳ್ಳಲಿಕ್ಕೆ ಬರುವ ಅಡಿಪಾಯ ತೊಂದರೆ ಭಾಳ ಇದ್ದಾವಲ್ಲ. ತೊಂದರೆ ಯಾಕೆ ಬರುತ್ತಂದರೆ, ಯಾವುದು ಇದುವರೆಗೆ ನಾವು ಮಾಡಲಿಲ್ಲ ಅದನ್ನು ಮಾಡಲಿಕ್ಕೆ ಹೊರಟಾಗ ನಮ್ಮಲ್ಲಿ ಒಳಗೆ ಅದಕ್ಕೆ ಶಕ್ತಿ ಬರೋದಿಲ್ಲ, ಬಲ ಬರೋದಿಲ್ಲ. ಅದು ಬಲ ಯಾವಾಗ ಬರುತ್ತಪ್ಪ ಅಂದರೆ, ನಾವು ಅದನ್ನು ಆದಷ್ಟು ಜಾಸ್ತಿ ಮಾಡ್ತಾ ಇದ್ದರೆ, ಯಾವ ಪ್ರಯತ್ನವನ್ನು ನಾವು ಸತತವಾಗಿ ಮಾಡ್ತಾ ಇರ್ತೀವೋ ಆ ಸತತ ಪ್ರಯತ್ನ ನಮ್ಮನ್ನು ಆ ಒಂದು ಪರಿಣಾಮದ ಕಡೆ ಕರ್ಕೊಂಡು ಹೋಗುತ್ತೆ. ಇನ್ನು ಶರೀರ ಆತ್ಮಗಳ ಬಗ್ಗೆ ಬರೋಣ ಸರ್. ಶರೀರ ಮತ್ತು ಆತ್ಮ ಇದ್ರ ಬಗ್ಗೆ ಜನರಲ್ಲಿ ಸ್ಪಷ್ಟತೆನೇ ಇಲ್ಲ. ಶರೀರ ಏನು, ಆತ್ಮನೋ, ಈ ಜನರಲ್ಲಿ ಸ್ಪಷ್ಟತೆ ಇಲ್ಲ. ಇದರ ಪರಿಣಾಮ ಏನು, ಯಾಕಿಲ್ಲ? ಇದೇ ಜ್ಞಾನ ಇಂದಿನ ಜಗತ್ತಿಗೆ ಬೇಕಾಗಿದೆ. ನಮ್ಮ ಇಂದಿನ ಜಗತ್ತಿನಲ್ಲಿ ವಿಜ್ಞಾನದ ಜ್ಞಾನ ಇದೆ, ವ್ಯವಹಾರದ ಜ್ಞಾನ ಇದೆ, ವಿಶ್ವದ ಜ್ಞಾನ ಇದೆ, ಅಂತರಿಕ್ಷದ ಜ್ಞಾನ ಇದೆ. ಆದರೆ ನನ್ನನ್ನೇ ನಾನು ಅರಿತುಕೊಳ್ಳುವ ಜ್ಞಾನ ಇಲ್ಲ. ಎಷ್ಟು ಸಹಜವಾದ ಮಾತು. ಈ ದೇಹ ತನ್ನಷ್ಟಕ್ಕೆ ತಾನೇ ಆಗಿಲ್ಲ.
ಈ ದೇಹ 5 ತತ್ವಗಳಿಂದ ಕೂಡಿಯಾಗಿದೆ. ಈ 5 ತತ್ವಗಳು ಕೂಡಿದ್ರು ಕೂಡ ನಡೆಸಲಿಕ್ಕೆ ಇನ್ನೊಬ್ಬ ಶಕ್ತಿ ಬೇಕು. ಆ ಶಕ್ತಿಯೇ ಆತ್ಮ. ಎಲ್ಲಿಯ ತನಕ ಈ ಶಕ್ತಿ ದೇಹದಲ್ಲಿ ಕಾರ್ಯ ಮಾಡ್ತಾ ಇದೆ ಆಗ ನಾವು ಮನುಷ್ಯ ಜೀವನ ಅಂತ ಕರಿತೀವಿ. ಯಾವ ಶಕ್ತಿ ತನ್ನ ಕಾರ್ಯವನ್ನು ಮುಗಿಸಿ ಹೊರಟೋದಾಗ ಇದಕ್ಕೆ ನಾವೊಂದು ಶವ ಅಂತ ಕರಿತೀವಿ ಅಲ್ವಾ. ಅಂದಮೇಲೆ ಯಾರು ಕಾರ್ಯ ಮಾಡಿದರು, ಯಾರು ಪಾತ್ರವನ್ನು ಮಾಡಿದರು, ಯಾರು ಈ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಯಾರಿಗೆ ಈ ಜ್ಞಾನ ಬೇಕಾಗಿದೆ, ಈ ಸುಖ ಶಾಂತಿ ಪವಿತ್ರತೆ ಆನಂದ ಯಾರಿಗೆ ಬೇಕಾಗಿದೆ, ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ರೆ ಆತ್ಮದ ಅರಿವು ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಆವಾಗ ಇದು ಸಮಸ್ಯೆ ಬಗೆಹರಿತದೆ. ಹೌದು, ಖಂಡಿತ. ಇನ್ನು ತಾವು ತಪ್ಪು ತಿಳಿದ್ರೆ ಕ್ಷಮೆ ಕೇಳ್ತೀನಿ. ಒಂದು ಕಾಮನ್ ಆಗಿ ನಾವು ಜನರಲ್ ಆಗಿ ಎಲ್ಲ ಕಡೆ ತಿರುಗಾಡ್ತೇವಲ್ಲ, ಕಾಮನ್ ಆಗಿ ಜನ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ವಿ ಐ ಪಿ ಹಿಡಿದು ಬಿ ಕೆ ಎಲ್ಲ ಚಲೋ, ಬಿ ಕೆ ಜ್ಞಾನ ಚಲೋ, ಅದು ಅವ್ರ ತತ್ವ ಚಲೋ, ಅವ್ರದ್ದು ಅಹಿಂಸಾ ಚಲೋ, ಎಲ್ಲ ಸರಿ. ಆದರೆ ಬಿ ಕೆಗಳು ಮನೆ ಬಿಡಿಸ್ತಾರೆ ಎಂಬ ಅಪಾದನೆ ಇದೆಲ್ಲ ಬಹಳ ತಪ್ಪು, ಶುದ್ಧ ತಪ್ಪು ಅದು. ಅದಕ್ಕಾಗಿ ಏನು ಹೇಳ್ತೀರಿ? ನಾವು ಪಾರಿವಾರಿಕ ಜ್ಞಾನವನ್ನು ಕೊಡ್ತಾ ಇದ್ದೇವೆ, ಸನ್ಯಾಸಿಗಳಾಗೋ ಜ್ಞಾನ ಕೊಟ್ಟಿಲ್ಲ ನಾವು. ಪರಮಾತ್ಮನೂ ಕೂಡ ಪರಿವಾರ. ನಾವೆಲ್ಲ ಪರಮಾತ್ಮನಿಗೆ ತಂದೆ ಅಂತ ಕರಿತೀವಿ, ನಾವೆಲ್ಲ ಅವನಿಗೆ ಮಕ್ಕಳು ಅಂತ ಕರಿತೀವಿ. ಅಂದಮೇಲೆ ತಂದೆ ಮಕ್ಕಳು ಇದ್ದ ಕಡೆಗೆ ಏನಿರುತ್ತೆ? ಪರಿವಾರ ಇರುತ್ತೆ. ಸ್ವತಃ ಪರಮಾತ್ಮನೇ ಪರಿವಾರವಾದದಲ್ಲಿ ಬಂದಿರುವಾಗ ನಾವು ಯಾಕೆ ಪರಿವಾರವನ್ನು ಬಿಡಿಸ್ಬೇಕು? ನಾವಿಷ್ಟೇ ಪರಿವಾರವನ್ನು ಶುದ್ಧ ಮಾಡಲಿಕ್ಕೆ ಬಂದಿದ್ದೇವೆ, ಗೃಹಸ್ಥವನ್ನು ಶುದ್ಧ ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಒಂದು ಅವರಿಗೆ ಕೊಡುವಂಥ ಜ್ಞಾನದ ಒಂದು ತತ್ವವೇ ಆಗಿದೆ ಕಮಲ ಪುಷ್ಪ ಸಮಾನ ಪವಿತ್ರ ಜೀವನ. ಕಮಲ ಪುಷ್ಪ ಕೆಸರಲ್ಲಿರುತ್ತೆ, ಅದರ ಹುಟ್ಟು ಕೆಸರಲ್ಲಿ, ಅದರ ಜನ್ಮ ಕೆಸರಲ್ಲಿ, ಅದರ ಪಾಲನೆ ಕೆಸರಲ್ಲಿ, ಅದು ಅರಳುವುದು ಕೆಸರಲ್ಲಿ. ಆದರೂ ಕೂಡ ಕೆಸರಿನ ಯಾವ ಗುಣಗಳು ಆ ಕಮಲದ ಅರಳುವಿಕೆಯಲ್ಲಿ, ಕಮಲದ ಒಂದು ಬಣ್ಣದಲ್ಲಾಗಲಿ, ಕಮಲದ ಸುಗಂಧದಲ್ಲಿ ಬರಲಿಲ್ಲ. ಯಾಕಂದರೆ ಕಮಲ ತನ್ನದೇ ಗುಣವನ್ನು ಇಟ್ಕೊಳ್ತು. ಹಾಗೆ ಅದೇ ರೀತಿ ನಾವು ಆತ್ಮ ಈ ಒಂದು ಗೃಹಸ್ಥದಲ್ಲಿ ಇದ್ದೇವೆ. ಈ ಶರೀರ ಗೃಹಸ್ಥದಿಂದ ಮತ್ತು ಸನ್ಯಾಸದಿಂದ ಬಂದಿಲ್ಲ. ಈ ಶರೀರ ನನಗೆ ಕೊಟ್ಟವರು ಗೃಹಸ್ಥದಿಂದ. ಆದರೆ ಪಾತ್ರವನ್ನು ಮಾಡುವಂಥ ಆತ್ಮವೂ ಕೂಡ ಗೃಹಸ್ಥದಲ್ಲಿದೆ. ಯಾಕಂದರೆ ಆತ್ಮ ಪುರುಷ ಆದರೆ ಈ ಶರೀರ ಏನಂತಾರೆ? ಅದಕ್ಕೆ ಶರೀರಕ್ಕೆ ಏನಂತಾರೆ? ಪ್ರಕೃತಿಯಿಂದ ಬಂದದ್ದು. ಪ್ರಕೃತಿ ಸ್ತ್ರೀ ಅಲ್ವಾ? ಅದರ ಜೊತೆಗೆ ಪಾತ್ರ ಮಾಡ್ತಾ ಇದೆ. ಹಾಗೆ ನಾವು ಈ ಸಂಸಾರದಲ್ಲಿ ಇದ್ದರೂ ಕೂಡ ಹೇಗಿದ್ದೇವೆ? ನಾವು ಇಲ್ಲಿರುವಂಥ ಯಾವುದೇ ವಿಕಾರಗಳಿಗೆ ಅಂಟುಕೊಳ್ಳದೆ ಇರಲಿಕ್ಕೆ. ಅವು ಜನರದ ಅನಿಸಿಕೆ ಏನು? ಗಂಡ ಹೆಂಡತಿ ಇದ್ದು ಆರಾಮ್ ಜೀವನ ಮಾಡ್ಕೊತ ಇರಬೇಕು ಅಂತ ಅವ್ರದ್ದು ಒಂದು ವಿಚಾರ. ಕರೆಕ್ಟ್, ಮದುವೆ ಆರಾಮವಾಗಿ ಇರಬೇಕು, ಸುಖಕರವಾಗಿರಬೇಕು. ಅಲ್ಲ, ಬಹಳ ಸುಖಕರವಾಗಿ ಕಡೆ ಹೇಳ್ತಾರೆ ಬಾಳ ಬ್ರಹ್ಮಚಾರಿ ಇದ್ದದ್ದೇ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ. ಯಾರಿಗೆ ಗೃಹಸ್ಥದಲ್ಲಿದ್ದು ಪವಿತ್ರವಾಗಿರಲಿಕ್ಕೆ ಸಾಧ್ಯವಾಗಿಲ್ಲ ಅಂಥವರು ಬಾಲ ಬ್ರಹ್ಮಚಾರಿಗಳಾಗಿರ್ಬೇಕಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಸನ್ಯಾಸಿಗಳು ಕೂಡ ಇಲ್ಲಿ ಇದ್ದು ನಾವು ಪವಿತ್ರವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಡವಿಗಳಿಗೆ ಹೋಗ್ತಾರೆ, ಮಠಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ನೋಡಿ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸುವ ಬಹಳ ದೊಡ್ಡ ಕಾರ್ಯವನ್ನು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಇಂದು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಇಲ್ಲಿರುವಂತಹ ಸಮಸ್ತ ಗೃಹಸ್ಥ ಜೀವನವನ್ನು ಶುದ್ಧತೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಹಜವಾಗಿ ನಿಮ್ಮ ಮನೆಯಲ್ಲೇ ಇದ್ದು ನೀವು ದೇವತೆಗಳಾಗುವುದು ಹೇಗೆ ಅನ್ನುವ ಪಾಠವನ್ನು ಕಲಿಸ್ತಾ ಇದ್ದಾರೆ. ಹೀಗಾಗಿ ಇದು ಯಾವುದೇ ನಾವು ಅಪಪ್ರಚಾರ ಮಾಡ್ತಿರೋರ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾ ಗೃಹಸ್ಥದಲ್ಲಿದ್ದು ಸಿಟ್ಟನ್ನು ಗೆಲ್ತೇನೆ ಅಂತ ಹೇಳಿದ್ರೆ ಅಸಾಧ್ಯ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನಮ್ಮ ಕೇವಲ ಚಿಕ್ಕೋಡಿ ಪರಿವಾರ ಅಂತ ತಗೊಂಡ್ರೆ ಕನಿಷ್ಠ ಇಲ್ಲಿ 100ರಿಂದ 150 ಪರಿವಾರಗಳಿದ್ದಾವೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪವಿತ್ರತೆ ಇದೆ, ಸುಖ ಇದೆ, ಶಾಂತಿ ಇದೆ. ಪ್ರತಿಯೊಂದು ಪರಿವಾರದಲ್ಲೂ ಕೂಡ ಕ್ರೋಧವನ್ನು ಗೆದ್ದಿದ್ದಾರೆ. ಅವರಲ್ಲಿರುವಂಥ ಕೆಟ್ಟ ಚಟಗಳು ದೂರವಾಗಿದ್ದಾವೆ, ದುಶ್ಚಟಗಳು ದೂರವಾಗಿದ್ದಾವೆ. ಧೂಮ್ರಪಾನದ ಚಟ ಇತ್ತು, ಕುಡಿಯುವ ಚಟ ಇತ್ತು. ನಿನ್ನೆ ಕೂಡ ನಾವೊಂದು ಹಳ್ಳಿಗೆ ಹೋಗಿ ಬಂದಿದ್ವಿ. ಅಕ್ಕೋರು ಹೇಳ್ತಾ ಇದ್ರಲ್ಲಿ 99% ಅಲ್ಲಿ ಕುಡಿಯೋರಿದ್ದಾರೆ. ಅಂಥವರ ಕಡೆಗೂ ನಾವು ಹೋಗಿ ಇಂತಹ ದುಶ್ಚಟಗಳನ್ನು ಬಿಡಿಸುವ ಕೆಲಸವನ್ನು ಮಾಡಿದ್ದೇವೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ತಮಗೆ. ಕೆಲವು ದಶಕಗಳ ಹಿಂದೆ ನಮ್ಮ ಭಾರತ ದೇಶದ ಮಧ್ಯಪ್ರದೇಶದಲ್ಲಿ ಬಹಳ ಕುಖ್ಯಾತನಾದಂಥ ಡಕಾಯಿತನಿದ್ದ. ಅವನ ಹೆಸರು ಪಂಚಮ್ ಸಿಂಗ್ ಅಂತ. ಯಾವಾಗ ಜಯಪ್ರಕಾಶ್ ನಾರಾಯಣ್ ಅವರು ಎಲ್ಲ ಡಾಕುಗಳಿಗೂ ಆ ಡಕಾಯಿತರಿಗೂ ಕೂಡ ಸರೆಂಡರ್ ಆಗುವಂಥ ಒಂದು ಕಾರ್ಯಕ್ರಮ ಬಂದಾಗ ಅವರು ಅದರಲ್ಲಿ ಸರೆಂಡರ್ ಆಗಿ ಬಂದಿದ್ದರು. ಇದರ ಪೂರ್ವದಲ್ಲಿ ನಮ್ಮ ಬ್ರಹ್ಮಕುಮಾರಿ ಅಕ್ಕಂದಿರು ಜೈಲುಗಳಿಗೆಲ್ಲ ಹೋಗಿ ರಕ್ಷಾ ಬಂಧನದಲ್ಲಿ ಎಲ್ಲ ಕೈದಿಗಳಿಗೂ ರಾಖಿಯನ್ನು ಕಟ್ತಾ ಇದ್ದರು ಮತ್ತು ಅವರಿಗೆ ಈಶ್ವರ್ಯ ಜ್ಞಾನವನ್ನು ಕೊಡ್ತಾ ಇದ್ದರು. ಈ ಜ್ಞಾನ ಅವನಲ್ಲಿ ಆ ಕರ್ಮದ ಪರಿಜ್ಞಾನ ಅವನಲ್ಲಿ ಇದಾಯಿತು, ಪ್ರಕಟವಾಯಿತು. ಬಂತವನಲ್ಲಿ ನಾನು ಮಾಡಿದ ತಪ್ಪು, ಹಿಂಸಾಚಾರ ಮಾಡಬಾರ್ದಿತ್ತು, ನಾನು ಒಳ್ಳೆ ಕೆಲಸ ಮಾಡಲಿಲ್ಲ ಅನ್ನುವ ಪರಿತಾಪ ಬಂತು.
ಅವನು ತನ್ನನ್ನು ತಾನು ಶುದ್ಧ ಜೀವನ ಜೈಲಲ್ಲೇ ಇದ್ದು ಕನಿಷ್ಠ ಒಂದು 3-4 ವರ್ಷಗಳ ತನಕ ಒಳ್ಳೆಯ ಜೀವನದ ಕಡೆಗೆ ತನ್ನನ್ನು ಪರಿವರ್ತನೆ ಮಾಡಿಕೊಂಡ, ಎಲ್ಲ ಆಹಾರದ ಶುದ್ಧತೆಯ ಕಡೆಗೆ ಬಂದ, ಯೋಗದ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿದ. ಅಲ್ಲಿರುವಂಥ ಜೈಲು ಅಧಿಕಾರಿಗಳಿಗೆ ಅವರ ಮೇಲೆ ಇಷ್ಟು ವಿಶ್ವಾಸ ಬಂತಪ್ಪ ಅಂತ ಹೇಳಿದ್ರೆ, ಅವರಿಗೆ ಖೈದಿ ಉಮರ್ ಖೈದ್ ಅಂತಾರಲ್ಲ ಹಾಗೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಅದನ್ನು ಕಡಿಮೆ ಮಾಡಿ ಕೆಲವೇ ವರ್ಷಗಳಲ್ಲಿ ಅವನನ್ನು ಬಿಡುಗಡೆ ಮಾಡಿ ಅವರು ಕೂಡ ಹೊರಗಡೆ ಬಂದು ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡಿದರು, ನಮ್ಮ ಬ್ರ್ಯಾಂಚನ್ನು ಸ್ಥಾಪನೆ ಮಾಡಿದರು. ತಮ್ಮ 2 ಕುಮಾರಿಯರನ್ನು ಇಲ್ಲಿ ಶಿಕ್ಷಕಿಯರನ್ನಾಗಿ ಇಲ್ಲಿ ಇದನ್ನು ಅರ್ಪಿತರನ್ನಾಗಿ ಮಾಡಿದರು. ಸಂಕ್ಷಿಪ್ತದಲ್ಲಿ ಹೇಳ್ರಿ, ಸಮಯ ಮುಗಿತಾ ಬಂದಿದೆ. ಬ್ರಹ್ಮಕುಮಾರಿಯಲ್ಲಿ ಅಕ್ಕಂದಿರಿಗೆ ಜಾಸ್ತಿ ಪ್ರಾಶಸ್ತ್ಯ, ಮೌಂಟ್ ಅಬು ಇರ್ಬೋದು, ಎಲ್ಲೇ ಇರ್ಬೋದು, ಅಣ್ಣಂದಿರಿಗೆ ಆ ಪ್ರಾಶಸ್ತ್ಯ ಯಾಕಿಲ್ಲ? ಇದೊಂದು ವಿಶೇಷತೆ. ಪ್ರಪಂಚದಲ್ಲಿ ಇದುವರೆಗೆ ಯಾವುದೇ ಮಾಡದಿರುವಂಥ ಕಾರ್ಯವನ್ನು ಪರಮಾತ್ಮ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಇಡೀ ಪ್ರಪಂಚದಲ್ಲಿ ತಗೊಳ್ಳಿ, ಯಾವುದೇ ಒಂದೇ ಒಂದು ಸಂಸ್ಥೆ ಇಲ್ಲ. ಯಾವ ಸಂಸ್ಥೆ ಕೇವಲ ಅಕ್ಕಂದರಿಂದ ನಡೆಸಿ, ಅಕ್ಕಂದರಿಂದ ಸ್ಥಾಪಿಸಿ, ಅಕ್ಕಂದರಿಂದ ಅದನ್ನು ಶಿಕ್ಷಿಸಿ, ಅಕ್ಕಂದರಿಂದ ಅದನ್ನು ವ್ಯವಹರಿಸಿ, ಅಕ್ಕಂದರಿಂದ ಸೇವೆ ಮಾಡಿಸುವ ಸಂಸ್ಥೆ ಯಾವುದೂ ಇಲ್ಲ. ಇದೊಂದು ವಿಶೇಷತೆ. ಇದಕ್ಕೆ ಒಂದು ಮಾತು ನಾವು ಕೇಳಬೇಕು. ಎತ್ರ ನಾರಿ ಪೂಜ್ಯಂತೆ ರಮಯಂತಿ ತತ್ರ ದೇವತಾಃ. ಇದು ಭಾರತ ದೇಶಕ್ಕೆ ಎಲ್ಲರೂ ಹೇಳಿದಂಥ ಮಾತು. ಇಲ್ಲಿ ನಾವು ನಾರಿ ಶಕ್ತಿಯಾಗಿ ಲಕ್ಷ್ಮಿಯ ರೂಪದಲ್ಲಿ, ಸರಸ್ವತಿಯ ರೂಪದಲ್ಲಿ ಅಥವಾ ದುರ್ಗಾದೇವಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ. ಇನ್ನು ಪ್ರತಿದಿನ ಮುರುಳಿ ಕೇಳುವುದರ ಹಿಂದೆ ಉದ್ದೇಶ ಏನು? ಪ್ರತಿದಿನ ಇದು ಮುರುಳಿ ನಡೀತಾ ಇದೆ. ಮುರುಳಿ ಕೇವಲ ಮುರುಳಿಯಲ್ಲ, ಇದು ಸ್ವಯಂ ಪರಂಪಿತ ಪರಮಾತ್ಮನ ಶಿಕ್ಷಣ. ಬಹುಶಃ ಇದು ಯಾರ ಗಮನಕ್ಕೆ ಬರದೇ ಇದ್ದಿರ್ಬೋದು. ಇದು ಯಾರೇ ಬರೆದು ಕಳಿಸಿದ ಪ್ರವಚನವನ್ನು ನಾವು ಓದ್ತಾ ಇಲ್ಲ. ಇದು ಸ್ವಯಂ ಶಿಕ್ಷಕನಾಗಿರುವಂತಹ ಪರಂಪಿತ ಪರಮಾತ್ಮನು ಪ್ರಜಾಪಿತ ಬ್ರಹ್ಮರವರ ಶರೀರದ ಮೂಲಕ ಅವತರಿಸಿ ಅವರ ಮುಖ ಕಮಲದಿಂದ ನುಡಿಸಿರುವಂತಹ ಮಹಾವಾಕ್ಯಗಳು. ಹೇಗೆ ನಾವು ಭಗವದ್ಗೀತೆಗೆ ಶ್ರೀಮದ್ ಭಗವದ್ಗೀತಾ ಅಂತ ಕರಿತೀವಿ, ಅದಕ್ಕಿಂತಲೂ ಮಿಗಿಲಾದ ಒಂದು ಪ್ರಾಶಸ್ತ್ಯ ಮುರುಳಿಗಿದೆ. ಯಾಕಂದರೆ ಡೈರೆಕ್ಟಾಗಿ ಪರಮಾತ್ಮನಿಂದ ಬಂದಂಥ ಮಹಾವಾಕ್ಯಗಳು. ಈ ಮಹಾವಾಕ್ಯ ಪ್ರತಿದಿನವೂ ನಮಗೆ ಬೇಕಾದ ಶಕ್ತಿಯನ್ನು ಕೊಡುತ್ತದೆ. ಹೇಗೆ ಪ್ರತಿದಿನ ನಾವು ಊಟ ಮಾಡ್ತೀವಿ, ಶರೀರಕ್ಕೆ ಶಕ್ತಿ ಬೇಕು, ಹಾಗೆ ನಾವು ಆತ್ಮಕ್ಕೂ ಬಲ ಬೇಕು, ಆತ್ಮಕ್ಕೂ ಶಕ್ತಿ ಬೇಕು, ಆತ್ಮಕ್ಕೂ ಪವಿತ್ರತೆ ಬೇಕು. ಯಾಕಂದರೆ ನಾವಿಲ್ಲಿ ಕಲಿಯುಗದ ವಾತಾವರಣದಲ್ಲಿದ್ದೀವಿ. ಅನೇಕ ನೆಗೆಟಿವ್ ಎನರ್ಜಿಗಳು ಕೆಲಸ ಮಾಡ್ತಾ ಇರ್ತವೆ. ಇಂಥ ಪರಿಸರದಲ್ಲಿ ನಮ್ಮ ಆಧ್ಯಾತ್ಮಿಕತೆಯ ಬಲವನ್ನು ನಾವು ವೃದ್ಧಿ ಮಾಡ್ಕೊಳ್ಬೇಕಿದ್ರೆ ಪರಮಾತ್ಮನ ಆ ಶಿಕ್ಷಣ ಬೇಕು ಮತ್ತು ಆ ಶಕ್ತಿ ಬೇಕು. ಇದೆರಡೂ ಕೂಡ ನಮಗೆ ಮುರುಳಿಗಳ ಮೂಲಕ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನಡೆಸುವಂಥ ಪ್ರತಿದಿನದ ಬೆಳಗಿನ ತರಗತಿ ಹಾಗೂ ಸಾಯಂಕಾಲದ ತರಗತಿಯಲ್ಲಿ ದೊರಕುತ್ತದೆ. ಇನ್ನು ಭಕ್ತಿ ಮಾರ್ಗದಲ್ಲಿನೂ ಒಂದು ಮಾತದ, ಇನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿನೂ ಒಂದು ಮಾತು ಬರ್ತದೆ, ಯೋಗ ಹತ್ತುವುದಿಲ್ಲ ಅಂತ. ಯೋಗ ಹತ್ತಬೇಕಾದ್ರೆ ಸಂಕ್ಷಿಪ್ತದಲ್ಲಿ ಯೋಗ ಹತ್ತುವುದಿಲ್ಲ ಅನ್ನೋದಕ್ಕಿಂತಲೂ ನಾವು ಯೋಗಿಗಳಾಗಿದ್ದೇವೆ ಅನ್ನೋದು ನಾವು ಫಸ್ಟ್ ಒಪ್ಕೊಳ್ಬೇಕು. ಯಾಕೆಂದರೆ ಯೋಗ ಎಷ್ಟು ಸಹಜವಾಗಿದೆ ಅಂದರೆ, ನಾವು ನಮ್ಮ ತಂದೆಯನ್ನು ನೆನೆದ ಹಾಗೆ, ನಮ್ಮ ತಾಯಿಯನ್ನು ನೆನೆದ ಹಾಗೆ ಅಷ್ಟೇ ಸ್ಪಷ್ಟವಾಗಿ ಪರಮಾತ್ಮನನ್ನು ಕೂಡ ಅದೇ ಸಂಬಂಧದಲ್ಲಿ. ಒಂದು ಮಾತು ಕೇಳಿಸಿ ಬರ್ತದೆ, 1 ತಾಸು ಯೋಗ ಮಾಡಿದಾಗ 1 ಸೆಕೆಂಡ್ ಹತ್ತದ, 1 ಮಿನಿಟ್ ಹತ್ತದ. ಈಸಿಯಾಗಿ ಯಾಕೆ ಯೋಗ ಹತ್ತಬೇಕಾದ್ರೆ ಏನು ಉಪಾಯ? ಈಸಿಯಾಗಿ ಯೋಗ ಹತ್ತಬೇಕಿದ್ರೆ ಕೇವಲ ಮನಸ್ಸು ಮತ್ತು ಬುದ್ಧಿಯನ್ನು ಒಂದು ವಿಧಿಪೂರ್ವಕವಾಗಿ ನಡೆಸುವುದನ್ನು ಕಲಿತ್ಕೊಂಡ್ರೆ ಸಾಕಾಗುತ್ತೆ. ವಿಧಿ ಏನಪ್ಪ ಅಂದರೆ, ಮನಸ್ಸಿನಲ್ಲಿ ಶ್ರೇಷ್ಠ ವಿಚಾರದ ನಾನು ನಿರ್ಮಾಣ ಮಾಡಿದಾಗ ಅದರಲ್ಲಿ ಅದು ನನ್ನ ಬುದ್ಧಿಯಲ್ಲಿರುವಂಥ ವಿವೇಕವನ್ನು ಜಾಗೃತಿ ಮಾಡಬೇಕು. ಕೇವಲ ವಿಚಾರ ಮತ್ತು ವಿವೇಕಗಳ ಸಮಗ್ರತೆ ಏನಿದೆಯಲ್ಲ ಅದು ಏಕಾಗ್ರತೆಯನ್ನು ಸೃಷ್ಟಿ ಮಾಡುತ್ತೆ. ಈ ಏಕಾಗ್ರತೆಯ ಬಲ ನಮಗೆ ಪರಮಾತ್ಮನ ಕಡೆ ಕರ್ಕೊಂಡು ಹೋಗುತ್ತೆ. ಆ ಪರಮಾತ್ಮನ ಶಕ್ತಿಯ ಜೊತೆಗೆ ಸಂಪರ್ಕ ಏರ್ಪಡುತ್ತೆ. ಈ ಸಂಪರ್ಕದ ಬಲವೇ ಸಂಪರ್ಕದ ಸೇತುವೆಯೇ ಯೋಗ. ಇನ್ನು ಕೊನೆಯದಾಗಿ ಅತಿ ಸಂಕ್ಷಿಪ್ತದಲ್ಲಿ 4 ವಾಕ್ಯಗಳಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಿ ಬಯಸ್ತೀರಿ? ಚಿಕ್ಕೋಡಿಯ ಮಹಾಜನತೆಯಲ್ಲಿ ನನ್ನ ವಿನಂತಿ ಏನೆಂದರೆ, ಕಳೆದ ಹಲವು ದಶಕಗಳಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ತಮ್ಮ ಸೇವೆಗಾಗಿ ತಮ್ಮ ಬಾಗಿಲನ್ನು ತೆರೆದಿದೆ. ಹಲವರು ಬಂದು ಇದರಲ್ಲಿ ಲಾಭವನ್ನು ಪಡ್ಕೊಂಡಿದ್ದಾರೆ. ಇನ್ನು ಬಹಳಷ್ಟು ಜನರಿಗೆ ಇದರ ಅವಶ್ಯಕತೆ ಇದೆ, ಆದರೆ ಅವರು ತಮಗಿದ ಅವಶ್ಯಕತೆ ಇದೆ ಎಂದು ಮನಗಂಡಿಲ್ಲ. ಹಾಗಾಗಿ ನನ್ನ ವಿನಂತಿ ಏನೆಂದರೆ, ದಯಮಾಡಿ ತಾವೆಲ್ಲ ಒಂದು ಸಲ ಚಿಕ್ಕೋಡಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ನೀಡುವಂಥ ಜ್ಞಾನವನ್ನು ಸ್ವಲ್ಪ ಆಲಿಸಿ
ಇದು ನಿಮ್ಮ ಜೀವನದಲ್ಲಿ ಎಷ್ಟು ಅವಶ್ಯಕ ಉಂಟು ಅಷ್ಟೇ ಪ್ರಮಾಣದಲ್ಲಿ ಇದನ್ನು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿ. ಇದು ನಿಮಗೆ ಬೇಕಾದಂತಹ ಅನೇಕ ಅದ್ಭುತವಾದ ಪ್ರಾಪ್ತಿಗಳನ್ನು ಮಾಡಿಸಿಕೊಡುತ್ತೆ ಅನ್ನೋದನ್ನು ನಾನು ನನ್ನ ಅನುಭವದ ಮೂಲಕ ತಮಗೆ ಹೇಳಬಲ್ಲೆ. ಸರ್, ತಾವು ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ವಿವರಿಸಿ ನಮ್ಮ ಮುತ್ತಿನಂಥ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ದಕ್ಕಾಗಿ ಅಚ್ಯುತರಾವ್ ಸರ್, ನಿಮಗೆ ಧನ್ಯವಾದಗಳು. ನಮಸ್ಕಾರ.